ಸ್ವಲ್ಪ ಜೋರ್ಲೇನೆ ದಯಮಾಡಿ ನಿಮಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಮಾಡಬೇಕಾಗಿ ವಿನಂತಿ. ಓಂ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಗುರು ಚನ್ನ ಬಸವೇಶ್ವರರಿಗೆ ಜಯವಾಗಲಿ. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಜಯವಾಗಲಿ. ಪೂಜ್ಯ ಗುರು ಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವಾರೂಢನೋ ಪ್ರಣವ ಸ್ವರೂಪನೋ ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣವ ಪ್ರಕೃತಿ ಸೌಮ್ಯನೋ ಪ್ರಣವ ಷಡಂಗ ಸಮರಸ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವನಾರವ 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 ಎಂದೆನಿಸದಿರಯ್ಯ. ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ಶಾಂತರಾಗಿ ಭೂಮಿ ತಂಪಾದಂತೆ ನಮ್ಮ ಮನಸ್ಸು, ನಮ್ಮ ಭಾವ, ನಮ್ಮ ಚಿತ್ತ ಎಲ್ಲವೂ ತಂಪಾಗಿಸ್ಕೊಳ್ಬೇಕಾಗ್ಯದ. ಎಲ್ಲವನ್ನ ಮರೆತು ಒಂದು ನಿಮಿಷ ನಮ್ಮನ್ನಾವು ಮರೆತು ಧ್ಯಾನದಲ್ಲಿ ತಲ್ಲೀನರಾಗೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭಾವ ಶುಚಿಯಾಗ್ತಾ ಇದೆ, ಮನಸ್ಸು ಆಹ್ಲಾದವಾಗ್ತಾ ಇದೆ. ನಮ್ಮ ನಡೆ ದೇವನ ಸಾನ್ನಿಧ್ಯ ತಡೆ ಅನ್ನುವಂಥ ವಿಚಾರ ಮನಸ್ಸಿನೊಳಗೆ ಮಿಡಿತಾ ಇದೆ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ಭಾಳ ತನ್ಮಯತೆಯಿಂದ ನಿಮ್ಮನ್ನು ನೀವು ಮರೆತು ಕಣ್ಣೆದುರಿಗೆ ಸಹಸ್ರ ನಕ್ಷತ್ರಗಳು ಬಂದು ಹಾಯ್ದು ಹೋಗ್ತಾ ಇವೆ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯೊಳಗೆ ಬರ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು
ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ನಡೆದಾಡುವ ದೇವರು, ಕನ್ನಡದ ಪಟ್ಟದೇವರು ಆಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ಎನ್ನ ದೀಕ್ಷಾ ಗುರುಗಳು, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರೂ ಆಗಿರುವಂತಹ ಮಾತೃ ಹೃದಯಗಳಾದ ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂತಹ ನಾಡೋಜ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಇವತ್ತಿನ ಭಕ್ತಿದಾಸವನ್ನು ತೆಗೆದುಕೊಂಡಿರುವಂಥ ಮಾಜನಣ್ಣವರು, ಅವ್ರ ಮಗನ ಮದುವೆಗೆ ಆಮಂತ್ರಣ ಇತ್ತು, ಅವತ್ತು ಬರಲಿಕ್ಕಾಗಲಿಲ್ಲ ಅಂತ ನಾವು ಕ್ಷಮೆಯನ್ನು ಕೇಳಿವಿ ಅಣ್ಣವರಿಗೆ. ಇವತ್ತು ಆ ಮಕ್ಕಳ ದರ್ಶನವನ್ನಾಯಿತು. ಅವ್ರ ಕುಟುಂಬಕ್ಕೂ ಅವರಿಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾವತ್ತೂ 27ನೇ ದಿವಸ ಅಲ್ರಿ ಇವತ್ತು, 27 ಅದು ಇನ್ನೂ 2 ದಿವಸ. 27ನೇ ದಿವಸಕ್ಕೆ ಶರಣರ ವಿಚಾರಗಳನ್ನು, ವಚನಗಳನ್ನು ಆಲಿಸೋದ್ರ ಮೂಲಕ ನಮ್ಮ ಬದುಕಿನ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ನೆಲೆಯೊಳಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂತಹ ತಾತ್ವಿಕ ಚಿಂತನೆಯೊಂದಿಗೆ ಈ ಮಹಾಮಂಟಪದೊಳಗೆ ಸೇರಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಭೂಮಿ ತಣ್ಣಗಾಗ್ಯದ ಅಂತ ತಿಳ್ಕೊಂಡು ಮನಸ್ಸು ತಣ್ಣಗಾಗಬಾರ್ದು. ಹೆಂಗಾಗಬೇಕು ಅಂದ್ರೆ ಒಳಗೆ ಶರಣರ ಚಿಂತನೆಯ ಜ್ವಾಲೆ ಹತ್ತಬೇಕು. ನಾವು ಇವತ್ತು ಯಾವ್ದು ನೋಡ್ತಾ ಇದ್ದೀವಿ ರೀ ಗೊತ್ತಿಲ್ಲ ರೀ, ಯಾಕೆ ನಾವು ಹೇಳಿಲ್ಲ ರೀ. ಏನು ರೀ ಅವರೇ? ಮುಂದೆ ಏನದ ಅಂತ ಗೊತ್ತಿಲ್ಲ, ಹೇಳಿಲ್ಲ. ಸಮಯ 2 ದಿನ ಇರೋದರಿಂದ ನಿನ್ನ ಸ್ತುತಿ ನಿಂದೆಗಳನ್ನು ನೋಡಿ. ಇವತ್ತು ಪುಣ್ಯ ಮತ್ತು ಪಾಪದ ಬಗ್ಗೆ ನೋಡೋಣ. ಯಾಕೆ ನಾಳೆ ಒಂದು ದಿವಸ, ನಾಡ್ದು ಒಂದು ದಿವಸ, 2 ದಿನ ಅದು. ಎಷ್ಟು ಸಾಧ್ಯ ಆಯಿತೋ ಬೇರೆ ಬೇರೆ ವಿಷಯಗಳ ಕಡೆ ಒಂದಿಷ್ಟು ಗಮನ ಹರಿಸ್ಕೊಂಡು ಹೋಗೋಣ, ತೇಲಿಸ್ಕೊಂಡು ಹೋಗೋಣ. ಇವತ್ತಿನ ಸಮಾರಂಭಕ್ಕೆ ಬೀದರ್ನಿಂದ ನಮ್ಮ ಆತ್ಮೀಯ ಮಾರ್ಗದರ್ಶಕರು, ನನ್ನ ಹಿರಿಯರು, ನಮ್ಮ KPS ಶಾಲೆಯ ಪ್ರಾಚಾರ್ಯರಾಗಿ ನಿವೃತ್ತವಾಗಿದ್ದಾರೆ ಹಲ್ಮಂಡಿಗೆ ಸರ್ ಅವರು ಬಂದಿದ್ದಾರೆ. ಅವರ ಶ್ರೀಪಾದಕ್ಕೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಆತ್ಮೀಯ ಶರಣ ಸೋದರ ಅವರಿಗೆ ನಮ್ಮ ಸೋಮಲಿಂಗ ಒಡ್ಡೆ ಅಣ್ಣವ್ರು ಅಂತ ಇದ್ರು. ಭಾಳ ಸಲ ಫೋನ್ ಮಾಡೀನಿ, ಒಡ್ಡೆ ಬರ್ತಾಯಿಲ್ಲ ಅಂತ. ಅವರು ಬೀದರ್ ಜಿಲ್ಲೆಯಲ್ಲಿ ಗಣಿತದ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ಒಂದು ಪುಸ್ತಕವನ್ನು ಹೊರತರ್ತಾ ಇದ್ದಾರೆ. ಅದಕ್ಕೆ ಅವರು ಒತ್ತಡದಲ್ಲಿ ಬರಲಿಕ್ಕಾಗಲಿಲ್ಲ, ಅವರು ಬಂದಿದ್ದಾರೆ. ಅವರಿಗೂ ಎಲ್ರಿಗೂ ಅನಂತ ಶರಣಾರ್ಥಿಗಳು. ನಾವು ಇವತ್ತು ಪುಣ್ಯ ಮತ್ತು ಪಾಪದ ಬಗ್ಗೆ ನೋಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೀವಿ. ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾಳೆ ಮುಂಜಾನೆ ಈ ಬರೋ ಹೊತ್ತಿನಾಗ ಅಪ್ಪಾಜಿಯವರು ಮಾತಾಡಿದರು. ನಾಳೆ ಮುಂಜಾನೆ ಕಮಲ್ ನಗರಕ್ಕೆ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಕಮಿಟಿದವರು ಗಮನಿಸಬೇಕು. ನಾಳೆ ಮುಂಜಾನೆ 6 ಗಂಟೆಗೆ ಬರ್ತಾರೆ. ಪ್ರವಚನ ಮುಗಿದ ಮೇಲೆ ಒಂದು 10 ನಿಮಿಷ ನಾವೆಲ್ಲ ಕುಂತು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನೀವೆಲ್ಲರೂ ಚರ್ಚೆ ಮಾಡಿರಿ. ಯಾಕೆ ಬರ್ತಾರೆ ಇದಂದ್ರೆ ನಿಮ್ಮ ಮನೆಗೆ ಜೋಳಿಗೆ ತೊಗೊಂಡು ಬರ್ಲತ್ತೀವಿ. ಗುರುಗಳು ನಿಮ್ಮ ಮನೆಗೆ ಜೋಳಿಗೆ ತರ್ತಾರೆ. ಏನರ ಕೇಳೋಕ್ಕಲ್ಲ, ನಮ್ಮಲ್ಲಿರ್ತಕ್ಕಂಥ ದುಶ್ಚಟ, ದುರ್ಗುಣ, ದುರ್ವ್ಯಸನ ಇವೆಲ್ಲವನ್ನು ಬಿಡಬೇಕು ಅನ್ನುವಂಥದ್ದನ್ನು ಜೋಳಿಗೆಯಲ್ಲಿ ಹಾಕಬೇಕು ಅನ್ನುವಂಥ ನೆಲೆಯೊಳಗೆ ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥ ಮನವಿಯನ್ನು ಈ ವೇದಿಕೆ ಮುಖೇನ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಪಾಪ ಮತ್ತು ಪುಣ್ಯದ ಬಗ್ಗೆ ನೋಡಬೇಕಾಗಿರುವಂಥದ್ದು ಇವತ್ತಿನ ಚಿಂತನೆ. ಪಾಪ ಪುಣ್ಯ, ಪಾಪ ಹಂಗೆ ಆಗಬಾರ್ದಾಗಿತ್ತು ರೀ ಅಂತೀವಿ ಸರಳವಾಗಿ. ಅವ ಮಾಡಿದ್ದವ ಗಳಿತನ್ರಿ ಅಂತ ಇನ್ನೊಂದು ಕಡೆ ಹೇಳ್ತೀವಿ. ಸತ್ಯ ಮಾರ್ಗದಿಂದ ನಡೆಯುವಂಥದ್ದು ಪುಣ್ಯ, ಧರ್ಮದ ಮಾರ್ಗದಲ್ಲಿ ನಡೆಯುವಂಥದ್ದು ಪುಣ್ಯ, ಅಧರ್ಮದ ಮಾರ್ಗದಲ್ಲಿ ನಡೆಯುವಂಥದ್ದೇ ಪಾಪ. ಬೇರೆ ಏನೂ ಇಲ್ಲ. ನಾವು
ಹ್ಯಾಂಗೆ ನಡಿಬೇಕು, ಹ್ಯಾಂಗೆ ಬದುಕಬೇಕು ಅನ್ನೋದೇ ನಮ್ಮ ವಚನ ಸಾಹಿತ್ಯ ಕಲಿಸ್ಕೊಡ್ತದೆ, ಬೇರೆ ಏನೂ ಇಲ್ಲ. ಹೊರ ಜಗತ್ತಿನಿಂದ ನಾವು ಕಲಿಯುವಂಥದ್ದು ಏನೂ ಅಲ್ಲ, ನಮ್ಮ ಒಳ ಜಗತ್ತಿನಿಂದ ಕಲಿಯುವಂಥದ್ದನ್ನು ನಾವು ಮರಿಬಾರ್ದು. ಪುಣ್ಯ ಪಾಪ ಅಂದರೆ ಬೇರೆ ಯಾವುದೂ ಅಲ್ಲ, ಸದಾಚಾರದಿಂದ ಬದುಕುವಂಥದ್ದು, ಸದ್ವಿಚಾರಗಳಿಂದ ನಮ್ಮನ್ನು ನಾವು ತೊಡಸ್ಕೊಳ್ಳುವಂಥದ್ದು, ಸನ್ಮಾರ್ಗದಲ್ಲಿ ನಡೆಯುವಂಥದ್ದೇ ಪುಣ್ಯ. ಪಾಪ ಅಂದರೆ ಯಾವುದು ಅಂದರೆ ದುರಾಚಾರದಲ್ಲಿ ನಡೆದು ದುರ್ನಡತೆಯಲ್ಲಿ ಬದುಕುವಂಥದ್ದು, ಮತ್ತೊಬ್ಬರಿಗೆ ನೋವನ್ನುಂಟು ಮಾಡುವಂಥದ್ದು, ಅದು ಪಾಪ. ಹಂಗಾದ್ರೆ ಶರಣರ ಬಳಿ ಭೀ ಪಾಪ ಪುಣ್ಯ ಇತ್ತೇನ್ರಿ? ಅವರು ಯಾರಿಗೂ ಮನಸ್ಸನ್ನು ನೋಯಿಸಿ ಬದುಕಿನವರಲ್ಲ, ನೋಡಿಕೊಂಡು ಬಂದೀವಿ ನಾವು. ನಮ್ಮಲ್ಲಿ ಹೆಚ್ಚೇನು ಅಂತಂದರೆ ನಮ್ಮ ಮನಸ್ಸಂತೂ ನಾವು ನೋಯಿಸ್ಕೊಳ್ತೀವಿ, ಮತ್ತೊಬ್ಬರ ಮನಸ್ಸು ನೋಯಿಸೋದ್ರಾಗೆ ನಾವು ಆನಂದ ಪಡ್ತೀವಿ. ಅದು ಅವರಿಗೆ ನಮಗಿರುವಂಥ ವ್ಯತ್ಯಾಸ. ಇಲ್ಲಿ ನಾವು ನಿನ್ನ ಪರಮ ಪೂಜ್ಯರು ಬಂದಿದ್ದರು, ಪೂಜ್ಯರ ಆಶೀರ್ವಾದ ಆಯ್ತು ರೀ, ನಮಗೆ ಸಮಾಧಾನ ಇತ್ತು, ಅದು ನಮ್ಮ ಪುಣ್ಯನೇ ಅಂತೀವಿ. ಮಹಾತ್ಮರ ದರ್ಶನ ಪಡೆಯೋದು ಒಂದು ಪುಣ್ಯನೇ, ಮಹಾತ್ಮರ ಸನ್ನಿಧಾನದಲ್ಲಿ ಕೂಡೋದು ಒಂದು ಪುಣ್ಯನೇ, ಮಹಾತ್ಮರ ಹಿತನುಡಿಗಳನ್ನು ಕೇಳೋದು ಒಂದು ಪುಣ್ಯನೇ, ಒಳ್ಳೆಯ ಸಜ್ಜನರ ಸಂಘದಲ್ಲಿ ತಿಪ್ಪುವುದು ಒಂದು ಪುಣ್ಯನೇ. ಇವು ಪುಣ್ಯಗಳೆಲ್ಲ ಬರ್ತಾವ್ರಿ. ಪುಣ್ಯ ಪಾಪ ಅಂದರೆ ಮತ್ತೊಂದು ಯಾವುದೂ ಇಲ್ಲ. ಶರಣರು ಪುಣ್ಯ ಪಾಪ ಅಂತ ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ ಅಂತ ಹೇಳಿದ್ದಾರೆ. ಎಲವೋ ಪಾಪ ಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆಂದೆನಲ್ಲವೋ ನಿನ್ನ ಪಾಪ ಕರಡಂಗಳು ಓಡುವವು ಅಂತ ಬಸವಣ್ಣ ಹೇಳ್ತಾರೆ. ನೋಡ್ರಿ, ಎಲವೋ ಪಾಪಕರ್ಮ ಏಟು ಕೆಟ್ಟದ್ದು ಮಾಡಿದ್ರು ಸಹಿತ ಒಮ್ಮ ಭಗವಂತ ಅಂತ ನಾಮಸ್ಮರಣೆ ಮಾಡು, ದೇವರನ್ನು ನೆನೆಸು. ದೇವರ ನಾಮಸ್ಮರಣೆಯಲ್ಲಿ ನಿನ್ನ ಜೀವವನ್ನು ಮುಡುಪಾಗಿಟ್ರೆ ಅವು ತನ್ನಿಂದ ತಾನೇ ಹೋಗ್ತಾವ ಅಂತ ಹೇಳ್ತಾರೆ. ಹಾಗಾದ್ರೆ ಬೆಳಗನ ದೇವರೇ ಮುಂಜೆ ನನ್ನ ಕೆಲಸನ ಮಾಡ್ಬೇಕೇನ್ರಿ ಅಂತಲ್ಲ. ಪಾಪವನ್ನು ಹೇಳ್ತಾರೆ, ಪಾಪಕ್ಕೆ ಪಶ್ಚಾತ್ತಾಪವೇ ಪರಿಹಾರ ಅಂತ ಹೇಳ್ತಾರೆ. ನಾವು ತಿಳಿಲಾರ್ದು ಪಾಪವನ್ನು ಮಾಡ್ತೀವಿ, ಕೆಟ್ಟದನ್ನು ಬಯಸ್ತೀವಿ, ಕೆಟ್ಟದನ್ನು ಮಾಡ್ತೀವಿ. ಈ ಕೈದಿಂದ ನಾ ಎಂಥ ಪಾಪಿಗೇಡಿ ಇದ್ದ ಅಂತೀವಿ. ಈ ಮನೆ ಎದು ಕೊಟ್ಟರು ನನಗೆ, ನಾ ಹಿಂದೆ ಪೂರ್ವ ಜನ್ಮದಾಗ ತಪ್ಪು ಮಾಡಿದನೋ ಇವತ್ತು ಈ ಮನೆ ಸಿಕ್ಕದ ಅಂತೀವಿ, ಕರ್ಮ ಮಾಡಿದನೋ ಅಂತೀವಿ. ಇವೆಲ್ಲ ಯಾಕೆ ಅಂತೀವಿ ಅಂದರೆ ನಮಗೆ ಕಷ್ಟಗಳು ಬಂದಾಗ ನಾವು ಪಾಪದಾಗ ಹೋಗ್ತೀವಿ ಅಂತೀವಿ. ಪಾಪ ಪುಣ್ಯ ಏನಿಲ್ಲ, ನಾವು ಮಾಡುವಂಥ ಕರ್ಮಗಳ ಮೇಲೆ, ನಾವು ಮಾಡುವಂಥ ಸಾಧನೆಗಳ ಮೇಲೆ, ನಾವು ಮಾಡುವಂಥ ಕಾರ್ಯಗಳ ಮೇಲೆ, ನಾವು ಬದುಕುವಂಥ ರೀತಿ ಮೇಲೆ ಪಾಪ ಪುಣ್ಯಗಳು ಇರ್ತಾವ ಅನ್ನುವಂಥದ್ದನ್ನು. ಧರ್ಮದ ಮಾರ್ಗದಲ್ಲಿ ಬದುಕುವುದು ಪುಣ್ಯ, ಅಧರ್ಮದ ಮಾರ್ಗದಲ್ಲಿ ಹೋಗೋದು ಪಾಪ. ಇಷ್ಟು ತಿಳ್ಕೊಂಡು ಬದುಕಿದ್ರೆ ಇದು ಇಡೀ ಚಿಂತನೆಯ ಒಂದು ಸಾರಾಂಶನೇ ಇಲ್ಲಿ ಅಡಗಿರ್ತದೆ ಅನ್ನುವಂಥದ್ದನ್ನು. ಅದಕ್ಕೆ ಹೇಳ್ತಾರೆ ಸಾಧು ದರ್ಶನಂ ಪುಣ್ಯ, ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶಮಂ ಅಂತ ಹೇಳ್ತಾರೆ. ಸಾಧುಗಳ ದರ್ಶನ ಪಡೆಯುವಂಥದ್ದೇ ಒಂದು ಪುಣ್ಯ ಅಂತ ಹೇಳ್ತಾರೆ. ಯಾಕೆ ಪುಣ್ಯ? ಅವ್ರ ಅಂತಃಕರಣ ನಮ್ಮ ಮೇಲೆ ಬಿತ್ತು ಅಂದರೆ ನಮ್ಮ ಬದುಕಿಗೆ ಹೊಸ ಆಶಯಕಿರಣಗಳು ಬರ್ತಾವೆ. ಒಂದು ಶರಣರ ಸಂಘದಲ್ಲಿ ಕುಂತಾಗ ಅಲ್ಲಿ ಒಳ್ಳೆಯ ವಿಚಾರಗಳು ನಮಗೆ ಗೊತ್ತಾಯ್ತಾವ. ಸದ್ಭಾವನೆ ಇಟ್ಕೊಂಡು ಬದುಕೋರ ಜೊತೆ ನಾವು ಕುಂತೀವಿ ಅಂತಂದ್ರೆ ಹೃದಯ ವೈಶಾಲ್ಯತೆ ಮಾಡಿಕೊಂಡು ಬದುಕುವುದನ್ನು ಕಲಿತೇವೆ. ಇವೆಲ್ಲ ನಮ್ಮ ಬದುಕಿಗೆ ದಾರಿ ದೀಪಗಳಾಗ್ತಾವ ಅನ್ನೋದು ಮರಿಬಾರ್ದು. ಅದಕ್ಕೆ ಹೇಳ್ತಾರೆ ಸಾಧು ದರ್ಶನಂ ಪುಣ್ಯ, ಸಾಧುಗಳ ದರ್ಶನವನ್ನು ನಾವು ಏನು ಮಾಡ್ತೀವಲ್ಲ ಅದು ನಮ್ಮ ಬದುಕಿಗೆ ಪುಣ್ಯ ಮಾರ್ಗ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ ಸ್ಪರ್ಶನಂ ಪಾಪನಾಶಮಂ ಅಂತ ಹೇಳ್ತಾರೆ. ಆ ಮಹಾತ್ಮರ ಪಾದ ಸ್ಪರ್ಶ ಮಾಡೋದ್ರಿಂದ ನಮ್ಮಲ್ಲಿರುವಂಥ, ನಾವು ಯಾಕೆ ಅವ್ರಿಗೆ ನಮಸ್ಕಾರ ಮಾಡ್ತೀವಿ? ನಮ್ಮ ತಂದೆ ತಾಯಿಗಳಿಗೆ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ? ರೋಡಿಗೆ ಹೋಗಿ ಬರೋರಿಗೆಲ್ಲ ಯಾಕೆ ನಾವು ನಮಸ್ಕಾರ ಮಾಡೋಂಗಿಲ್ಲ? ಹಿರಿಯರಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ? ನಾವು ಯಾವಾರ ದೇವಸ್ಥಾನಗಳಿಗಂತ ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ? ನನ್ನಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು ದೂರ ಹೋಗಲಿ ಪರಮಾತ್ಮನೇ, ನನಗೆ ಭಾಳ ಚೆಂದಾಗಿಡು ಪರಮಾತ್ಮನೇ ಅಂತ ನಾವು ಬೇಡ್ಕೊತೀವಲ್ರಿ. ಆ ಪಾದ ಸ್ಪರ್ಶ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಅವಗುಣಗಳು ಹೋಗ್ತಾವೆ. ಹ್ಯಾಂಗೆ ಬೇಡ್ಕೊಳ್ಬೇಕು ಅಂದ್ರೆ ನಿಷ್ಕಲ್ಮಶವಾಗಿರುವಂಥ ಭಾವನೆಯಿಂದ ನಾವು ಬೇಡ್ಕೊಳ್ಬೇಕು. ನಿಮಗೊಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಚನ್ನಬಸವಪಟ್ಟದೇವ್ರ ಗದಿಗೆ ಹೋಗಿನವ್ರೆ. ನೀವು ಪ್ರಾಮಾಣಿಕವಾಗಿ ನನ್ನ ಜೀವನದೊಳಗಾಗಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಯಾರು ಚನ್ನಬಸವಪಟ್ಟದೇವರನ್ನು ಅಂತಃಕರಣದಿಂದ ಬೇಡ್ಕೋತಾರ ಇವತ್ತಿಗೂ ಹೇಳ್ತೀನಿ, ಯಾರು ಅವ್ರ ಗದಿಗೆ ಹೋಗಿ, ಮತ್ತು ಇದು ಉಪೇಕ್ಷೆ ಅಂತಲ್ಲ,
ಅವರು ಸಾವಿರಾರು ಪವಾಡಗಳು ಮಾಡಿರುವಂಥ ಪವಾಡ ಪುರುಷರು ಹೌದು. ಆ ಪವಾಡಗಳನ್ನು ಗ್ರಂಥದ ರೂಪದಲ್ಲಿ ಮಾಡಬೇಕು ಅಂತ ಕಾರ್ಯಗಳು ನಡೀತಾ ಇದೆ. ಅವ್ರು ಪವಾಡ ಪುರುಷರು ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಯಾರು ನಿಷ್ಕಲ್ಮಶವಾಗಿ ಚನ್ನಬಸವ ಪಟ್ಟದೇವರ ಗದಿಗೆ ಮುಂದೆ ನಿಂತು ಯಪ್ಪ ಅಂತ ಏನೋ ಒಳಗೊಂದು ಹೊರಗೊಂದು ಇಟ್ಕೊಂಡು ಬಿಡೋದಲ್ಲ. ಅಂತಃಕರಣದಿಂದ ನಾವು ಯಾರು ಬಿಡ್ತೀವೋ 110% ಅವ್ರ ಕಾರ್ಯವನ್ನು ಸಾಧಿಸ್ತಾವ ಅನ್ನೋದು ನಾವು ಮರಿಬಾರ್ದು ಅನ್ನುವಂಥದ್ದು. ಯಾಕೆ ಅವರು ಪುಣ್ಯವಂತರು, ಪುಣ್ಯದ ಕಾರ್ಯವನ್ನು ಮಾಡಿ ಹೋಗಿನೇ ಅಂಥವ್ರು. ಅವರು ಹೋಗಿ ಅದಾರ, ನಾವು ಇದ್ದೂ ಇಲ್ಲ ಅನ್ನುವಂಥದ್ದನ್ನು. ಅವ್ರು ಇವತ್ತು ಹೊರ ನಿನ್ನೂ ಇದ್ದರು, ಮುಂದೂ ಇರ್ತಾರ. ಈ ಜಗತ್ತು ಇರೋವರೆಗೆ ಅವ್ರ ಹೆಸರು ಉಳಿತದೆ. ಯಾವ ರೀತಿಯೊಳಗೆ ಅವ್ರಿಗೆ ಕಾಣ್ತೀವಿ ಅಂತಂದರೆ ಪರಮಾತ್ಮನ ರೀತಿಯೊಳಗೆ, ಬಸವಣ್ಣನ ಅಭಿನವ ಬಸವಣ್ಣ ಅನ್ನುವಂಥ ರೀತಿಯೊಳಗೆ ನಾವು ಕಾಣ್ತೀವಿ ಅವರನ್ನು. ಯಾಕೆ ಹಂಗೆ ಕಾಣ್ತೀವಿ ಅಂದರೆ ಅವ್ರ ನಡೆ ನುಡಿ ಆಚಾರ ವಿಚಾರ ಅವ್ರು ಆಡುವಂಥ ಎಲ್ಲವೂ ಕಾರ್ಯಗಳು ಕಾರ್ಯಗಳಾಗಿದ್ದು ಅಂತ. ಅದಕ್ಕೆ ಅವ್ರ ಸ್ಪರ್ಶದಿಂದ ಪಾಪ ನಾಶವಾಗ್ತದೆ ಅಂತ ಹೇಳ್ತಾರೆ. ಧರ್ಮದ ಆಚರಣೆಯೇ ಪುಣ್ಯ ಅನ್ನುವಂಥದ್ದನ್ನು ಹೇಳ್ದ. ಈಗ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ತಿಳ್ಕೊಳ್ಬೇಕು. ಪರಮಾತ್ಮ ಎಲ್ಲದನ ಅಂದರೆ ಎಲ್ಲಾನೋ ಶಿವ ಎಲ್ಲಾನೋ ಅಂದರೆ ನೆನೆದವರ ಮನದಲ್ಲಿ ಅಡಿಗೆನೋ ಅಂತ ನಾವು ಭಜನೆ ಮಾಡ್ತೀವಿ. ಎಲ್ಲಿ ಅಡಿಗೆನ ಅಂದರೆ ನಮ್ಮೊಳಗೆ ಅಡಿಗೆನ, ನಾವೇ ಪರಮಾತ್ಮ ಅನ್ನೋದನ್ನು ಮರಿತೀವಿ. ನಾವೇ ಪರಮಾತ್ಮ ಗೊತ್ತಿರಲಿ, ನಾವು ಬೇರೆ ಪರಮಾತ್ಮ ಅನ್ನೋದಿಲ್ಲ. ನಂಬಿ ಕರೆದಡೆ ಓ ಏನನ್ನೇ ಶಿವನು ಅಂತ ನಾವು ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ, ಶರಣರು ಹೇಳ್ತಾರೆ ಒಂದು ಕಡೆ ಒಂದು ಮಾತು, ಬಸವ ಎಂದೆಡೆ ಪಾಪ ದಶೆಗೆಟ್ಟು ಓಡುವುದು ಅಂತ ಹೇಳ್ತಾರೆ ಜನಪದರು. ಬಸವ ಅಂತ ಬಾಯ್ದಿಂದ ನಾವು ಅಂದ್ರೆ ನಮ್ಮ ಪಾಪ ತನ್ನಿಂತಾನೇ ದೂರ ಆಗ್ತದಂತ. ಬ ಎಂಬಲಿ ಬಹು ಹರಿತು, ಸ ಎಂಬಲಿ ಸರ್ವಜ್ಞಾನಿ ಎಂದನು, ಓ ಎಂದು ವಚಿಸಲೇ ವಸ್ತು ಚೈತನ್ಯಾತ್ಮಕವಾದನು ಅಂತ ಹೇಳ್ತಾರೆ. ಬಾಯಿಯಿಂದ ಅನಬೇಕು. ಬೇರೆ ಈ ಬಾಯಿ ಮಾತು ಅನ್ನೋದು ಹೆಂಗೆ ಅಂದರೆ ಮಂತ್ರ ಅನ್ನೋದನ್ನು ನಾವು ನೋಡೀವಿ. ಈ ಬಾಯಿಂದ ಆಡುವಂಥ ಮಾತುಗಳು ಸಹಿತ ಒಂದೊಂದು ಬದುಕನ್ನು ಕಟ್ಟುವಂಥ ಮಾತುಗಳಾಗಬೇಕು, ಬದುಕನ್ನು ಅರಳಿಸುವಂಥ ಮಾತುಗಳಾಗಬೇಕು. ಅಂಥ ಮಾತಾಡಿದಾಗ ಪುಣ್ಯವನ್ನು ನಮ್ಮ ಲಭಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ ಅವರು, ಈ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು. ಇಲ್ಲಿ ನಾವು ಒಳ್ಳೆಯ ಕಾರ್ಯವನ್ನು ಇರ್ರಿ ನಾವು ಅಲ್ಲೇ ಹೋಗಿ ಮಾಡ್ತೀವಿ ಅಂದ್ರೆ ಇಲ್ಲಿ ಯಾಕೆ ಬಂದೀವಿ? ಇಲ್ಲಿನ ಇರುವಿಕೆಯನ್ನು ತಿಳ್ಕೊಳ್ಬೇಕಲ್ಲ, ಇಲ್ಲಿನ ಆಚಾರ ವಿಚಾರಗಳನ್ನು ನನ್ನ ಬದುಕಿಗೆ ನಾನು ಸಂತೃಪ್ತಿ ಪಡ್ಕೊಳ್ಬೇಕಲ್ಲ, ನನ್ನ ಜೀವನ ಸಿದ್ಧಾಂತಗಳ ಬಗ್ಗೆ ನಾನು ಅರಿತುಕೊಂಡು ಬದುಕಬೇಕಲ್ಲ. ಇವು ಅರಿತುಕೊಂಡು ಬದುಕಿದಾಗ ನನ್ನ ಬದುಕು ಪಾವನ ಆಗ್ತದೆ ಅನ್ನುವಂತಹ ಮನವರಿಕೆ ನನ್ನ ತಲೆಯೊಳಗಿರಬೇಕಲ್ಲ. ನೋಡಿರಿ, ಕೇವಲ ನಾವು ಹುಡ್ತೀವಿ ಅಂತಂದ್ರೆ ಈಗ ಹುಟ್ಟೋದು ಸಾಯೋದು ಮುಖ್ಯ ಅಲ್ಲ. ಹುಟ್ಟು ಸಾವುಗಳ ಮಧ್ಯೆ ಬದುಕುವಂಥ ರೀತಿ ಏನಿರ್ತದೆ ಅದು ನಮ್ಮ ಬದುಕಿಗೆ ಭಾಳ ನೈಪುಣ್ಯತೆಯನ್ನು ತಂದು ಕೊಡ್ತದೆ. ನೈಪುಣ್ಯತೆಯ ಬದುಕನ್ನು ಶರಣರು ನಡೆಸಿದ್ರು. ನಾವು ಎಲ್ಲ ಬೆಳೀತಾ ಹೋದಂಗೆ ನಮಗೂ ಸಂಸಾರ ಮಾಡ್ತಾರೆ, ಮಕ್ಕಳು ಐತಾವ, ಎಲ್ಲವೂ ಐತಾವ. ಅಂದರೆ ಅದೇ ಜೀವನ ಏನು? ಕೌಟುಂಬಿಕ ಬದುಕಿನೊಳಗೆ ಬದುಕುವಂಥ ರೀತಿ ನೀತಿಗಳನ್ನು ನಾವು ಪಾಲನೆ ಮಾಡಬಾರ್ದೇನು? ಶರಣರ ಸಂಘದಲ್ಲಿ ನಾವು ತೇಲಾಡಬಾರ್ದೇನು? ಶರಣರ ವಿಚಾರ ಒಂದಿಷ್ಟಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬಾರ್ದೇನು? ಶರಣರು ಕಟ್ಟಿರುವಂತಹ ವಚನ ಸಾಹಿತ್ಯವನ್ನು ಒಂದು ಪುಟವನ್ನಾದರೂ ನಾವು ತಿರುಗಿ ನೋಡಬಾರ್ದೇನು? ಇದು ನಾವು 11 ತಿಂಗಳು ಬೆಳಕು ಹಾಕುವಂಥದ್ದು. ನಮ್ಮ ಮನೆ ಅಂಗಳದೊಳಗೆ, ನಮ್ಮ ಮನಸ್ಸಿನ ಅಂಗಳದೊಳಗೆ ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಸಲ್ಲುವವರು, ಇಲ್ಲಿ ಯಾರು ಒಳ್ಳೆಯ ಕಾರ್ಯವನ್ನು ಮಾಡ್ತೀವೋ ಅಲ್ಲಿ ಒಳ್ಳೆಯದನ್ನು ಅನ್ನಿಸ್ಕೊಳ್ತಾರೆ. ಅಲ್ಲಿ ಚಂದ್ರಗುಪ್ತ ಅಂತ, ಯಾರು ಚಂದ್ರಗುಪ್ತನ ರೀ? ಪೌರಾಣಿಕ ಮನುಷ್ಯ ಬರ್ತಾನಲ್ಲ, ನಾವು ಮಾಡಿದ್ದೆಲ್ಲವನ್ನು ಬರ್ಕೋತಾನಂತ. ನಾವು ಚಿತ್ರಗುಪ್ತ ಅಂತ ಹೇಳ್ತಾರೆ ಅಪ್ಪರು. ಚಿತ್ರಗುಪ್ತ ಅಂತ, ಚಿತ್ರಕೂಟ ಅಂತ ನಾವು ಯಾರೂ ನೋಡಿಲ್ಲ. ಒಬ್ಬ ಕೂಟ, ಚಿತ್ರಕೂಟ ಅಂತ ಒಂದು ಕಲ್ಪನೆ ಅಲ್ಲಿ ಬರಿತಾನಂತ. ನಾವು ಇವತ್ತೆಷ್ಟು ಪುಣ್ಯ ಮಾಡೀವಿ, ಇವತ್ತೆಷ್ಟು ಪಾಪ ಮಾಡೀವಿ, ಇವತ್ತು ಯಾರು ಮನಸ್ಸು ನೋಯಿಸೀವಿ, ಇವತ್ತು ಯಾರಿಗೆ ನಂದೀವಿ, ಇವ್ರಿಗೆ ಯಾರಿಗೆ ನಾಡ್ದೀವಿ. ನನ್ನ ಮನಸ್ಸು ಯಾವಾಗ ಹಗುರವಾಗಿರ್ತದೆ, ಸಂತೃಪ್ತಿ ಇರ್ತದೆ, ಆವತ್ತಿನ ದಿನ ನಾವು ಒಳ್ಳೆ ಕಾರ್ಯ ಮಾಡಿದ ಅಂತ ತಿಳ್ಕೊಳ್ಬೇಕು. ನನ್ನ ಮನಸ್ಸು ಯಾವತ್ತು ಹೊಯ್ದಾಟದಲ್ಲಿರ್ತದೆ, ಆವತ್ತು ನಾನು ಎಲ್ಲೋ ಒಂದು ಕಡೆ ಇವತ್ತು ನನ್ನ ಕೆಲಸಗಳು ಸರಿಯಾಗಿ ಆಗಿಲ್ಲ ಅನ್ನುವಂಥ ಮನಸ್ಥಿತಿಯನ್ನು ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ನಾವು ಮನೆಗೆ ಸಲ್ಲಲು ಅಲ್ಲಿ ಅಲ್ಲಿ ಸಲ್ತೀವಿ. ಮನೆಯೊಳಗೆ ಮನಸ್ತಾಪಗಳು ಮಾಡ್ಕೊಂಡು ಬದುಕುವಂಥ ಮನಸ್ಥಿತಿಯಲ್ಲಿ ನಾವು ಬದುಕಲತ್ತೀವಿ. ಬೆಲೆ ಕೊಡದೇ ರೀತಿಯೊಳಗೆ ಬದುಕಲತ್ತೀವಿ. ನಾವು ಹೇಳ್ತೀವಿ ಹಿರಿಯರನ್ನು ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ನಾವು ಯಾರು ಇವತ್ತು ಗೌರವ ಕೊಡ್ತೀವಿ? ಹಿರಿಯರನ್ನು ಯಾರು ನಮ್ಮ ಅವ್ವ ಅಪ್ಪ ನಮಸ್ಕಾರ ಮಾಡಿದ್ರು ನಮಗೆ? ಈಗ ನಾ ಕೇಳಿದ ಒಂದು ಕಡೆ
ಅಲ್ಲಿ ನಾವು ಊರಿಗೆ ಬರ್ಲತ್ರ ಒಂದು ಗುಡಿ ಅದ ಅಲ್ಲಿ. ನಮ್ಮ ಮಕ್ಳಿಗೆ ಕೇಳ್ದೆ, ನೀವು ದಿನ ಅಲ್ಲಿ ಗುಡಿಗೆ ಎಷ್ಟು ಸಲ ನಮಸ್ಕಾರ ಮಾಡ್ತೀರಪ್ಪ ಅಂತ ಕೇಳ್ದೆ. ಸರ್ ದಿನ ಹೋಯ್ತಾ ಬರ್ತಾ ನಮಸ್ಕಾರ ಮಾಡ್ತೀವಿ ರೀ ಅಂತಂದು. ಅವು ಹಿಂಗೆ ಆಟೋ ಕೈ ಹಿಡ್ಕೊಂಡು ಹಿಂಗೆ ಒಂದು ಕೈದಿಂದ ಹಿಂಗೆ ನಮಸ್ಕಾರ ಮಾಡ್ತಾವೆ. ಎಂದರೆ ನಿಮಗೆ ದೇವರು ಏನಾರ ಅಂದನೇನಪ್ಪ ಅಂತಂದ. ಇಲ್ಲ ಸರ್ ದೇವ್ರು ಹೆಂಗೆ ಅಂತಂದು ಸರ್, ನಾವು ಹಿಂಗೆ ಮಾಡ್ತೀವಿ ಸರ್ ಅಂತಂದರು. ನಿಮ್ಮ ಅವ್ವಪ್ಪ ಎಂದರೆ ಮಾಡಿರೇನ್ರು ಅಂದ ನಾನು. ಸರ್ ಅದರೊಳಗೊಂದು ಇಬ್ಬರು ಕೈ ಎತ್ತಿದ್ರು. ಉಳಿದ್ರೆಲ್ಲ ಮಾಡಿದ್ರೆ ನಿಮ್ಗೇನು ಅವ್ವಪ್ಪ ನಮಸ್ಕಾರ ಮಾಡಿದ್ರೆ ನಿಮ್ಮ ತಲೆಗೇನು ಬುರ್ರ ಅಂತ ಉಬ್ತದೇನ್ರು ಅಂದ ನಾನು. ಉಬ್ಬಂಗಿಲ್ಲ. ನೀವು ದೇವ್ರಿಗೆ ಈಜು ಜನ ಮಾಡಿರಿ, ನಿಮ್ಮ ಅವ್ವಪ್ಪ ಮನೆಗೆ ಹೋಗಿ ನಮಸ್ಕಾರ ಮಾಡಿರಿ, ಇವತ್ತು ನಮಸ್ಕಾರ ಮಾಡಿರಿ, ದೇವ್ರು ಏನೂ ಅಂದಿಲ್ಲ, ನಿಮ್ಮ ಅವ್ವಪ್ಪ ಏನಂತ ಅನ್ನೋದು ನಾಳೆ ಬಂದು ಹೇಳಿರಿ ಅಂತ ಹೇಳ್ದೆ. ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಹೇಳೋದು. ಸರ್ ನಾವು ನಿನ್ನೆಲ್ಲ ನಮಸ್ಕಾರ ಮಾಡಿದ್ವಿ ಅಂತ ಕೈ ಎದ್ದು ಮಕ್ಕಳು. ಏನಂದ್ರಪ್ಪ ಅಂತ ಒಂದು 8-10 ಮಕ್ಳಿಗೆ ಕೇಳ್ದೆ. ಅವ್ರೇನಂದರು, ಮಗ ನೀ ಚಂದ ಓದೋ, ನಂದೆಲ್ಲ ಆಯುಷ್ಯ ನಿನಗೆ ಬರಲೋ, ನೀ ಚಂದ ಬದುಕೋ, ನೀ ಚಂದಿರೋ ಮಗ ಅಂತ ನಮ್ಮವ್ವ ಅಂದಳ್ರಿ. ನಮ್ಮಪ್ಪ ಏನಂದ, ನಿಮ್ಮಪ್ಪ ಏನಂದಪ್ಪ ಅಂದ. ನಮ್ಮಪ್ಪ ಅಂದ, ಮಗ ನನಗೆ ಬಂದಿನ ಕಷ್ಟ ನೀನು ಬರಬೇಡ್ದು, ನೋಡ್ರಿ ನನಗೆ ಬಂದಿನ ಕಷ್ಟ ನೀನು ಬರಬೇಡ್ದು, ನಿನ್ನ ಕಡೆಯಿಂದ ಮೈನಿತ್ಯ ಮಾಡಿ ಇನ್ನೂ 10 ಮಂದಿ ಬಲ್ಲಿ ಕೂಲಿ ಖಾಲಿ ಮಾಡ್ತಾ ಮಗ ನೀ ಚಂದ ಬದುಕು ಅಂತ ನನಗೆ ಅಂದನ್ರಿ ನಮ್ಮಪ್ಪ ಅಂತ ಎಲ್ಲ ಮಕ್ಕಳು ಹೇಳುವಂಥ ರೀತಿ ಒಂದೇ ಆಯಿತು ನೋಡ್ರಿ. ನನ್ನ ಆಯುಷ್ಯ ನೀನು ಬರಲಿ ಅನ್ನುವಂಥ ಹರಕೆಯನ್ನು ಹೆತ್ತವರು ಕೊಡ್ತಾರೆ. ಅಂದಮೇಲೆ ನಾವು ಅಂಥವರನ್ನು ಪೂಜ್ಯನೀಯ ಭಾವದಿಂದ ನೋಡೋದೇ ಬದುಕ್ತೀವಲ್ಲ. ನಾವು ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊಳ್ಳೋದೇ ಹೋದ್ರೆ ನಾವು ಪಾಪದ ಕೆಲಸ ಮಾಡಿ ನನಗೆ ಗೊತ್ತಿರಲ್ಲ ನಮಗೆ. ಪಾಪ ಅಂದರೆ ಬೇರೆ ಯಾವುದೂ ಅಲ್ಲ. ಎಲ್ಲರೂ ಹೋಗಿ ಚೌದಪುಡಿ ದುಕಾನ್ದಾಗ ಹೋಗಿ ಖರೀದಿ ತೊಗೊಂಡು ಬರೋದು ಪಾಪ ಅಲ್ಲ. ಒಬ್ರಿಗೆ ನೋವಾಗುವಂಗೆ ನಾವು ಬದುಕ್ತೀವಿ ಅಂತಂದ್ರೆ ಅದು ಪಾಪನೇ ಅಂತೀವಲ್ಲ. ಈ ಕಟ್ಟಿಗೆ ಹೊರೆ ತೊಗೊಂಡು ಹೊಂಟ್ರಿ, ಮನೆಗೆ ಬಂದು ಹಿಡಿದು ಕಟ್ಟಿಗೆ ಹೊರೆ ತಂದು ನನ್ನ ತಲೆಗಿನ ಕೂದಲೆಲ್ಲ ಹೋಗ್ಯಾವ. ನಾ ಏನು ಪಾಪ ಮಾಡಿದ್ರೆ ನಮ್ಮ ಈ ಮನೆಗೆ ಹಾಕಿ ತಂದು ಅಂತೀವಿ. ಪಾಪ ಮಾಡಿದ ಹಿಂದಿನ ಏನಾರ ಕರ್ಮ ಇದ್ದಿರಬೇಕು ಅಂತ ನಾವು ಅದನ್ನು ಊಹಿಸ್ಕೊಳ್ತೀವಿ. ಯಾವುದೂ ಕರ್ಮಗಳಿಲ್ಲ. ಇವತ್ತು ನಾವು ಮಾಡಿದ್ದು ಇವತ್ತು ಹಿಂದಕ್ಕೆಲ್ಲ ಇತ್ತಂತ. ನಾವು ಮಾಡಿದ್ದ ಪಾಪಗಳು ಮುಂದೆ ಮಕ್ಕಳು ಮೊಮ್ಮಕ್ಕಳಿಗೆ ಬರ್ತಾವ ಅಂತಿತ್ತಂತ. ಈಗ ಹಾಗೇನಿಲ್ಲ. ನಾವು ಮಾಡಿದ್ದು ನಮ್ಮ ಜೊತೆನೇ ನಾವೇ ತೊಗೊಂಡು ಹೋಗ್ಬೇಕಾಗ್ಯದ. ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅವ್ರು ಮಾಡಿದ್ದು ಅವ್ರು ತೊಗೊಂಡು ಹೋಗ್ತಾರೆ. ಆ ಒಂದು ನೆಲೆ ಒಳಗೆ ಬದುಕುವಂಥದ್ದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅತ್ತಿ ಇದ್ದಕ್ಕೆ ಸೊಸೆಗೆ ಮಗಳಂಗೆ ಕಾಣುವಂಥದ್ದನ್ನು ಯಾಕೆ ನೋಡ್ತಾ ಇಲ್ಲ ಅನ್ನೋದನ್ನು ಭಾಳ ಅರ್ಥವಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತಿನ ಕಾಲಮಾನದೊಳಗೆ. ಯಾಕೆ ನೋಡ್ತಾ ಇಲ್ಲ ಅಂದರೆ ನಾವು ನೋಡುವಂಥ ದೃಷ್ಟಿಕೋನದಲ್ಲಿ ವ್ಯತ್ಯಾಸವನ್ನು ಕಾಣ್ತೀವಿ. ಅದಕ್ಕೆ ಹೇಳ್ತಾರೆ, ಪಾಪ ಪುಣ್ಯ ಏಕೋ ಮಹಾಬಂಧು, ಪಾಪವೇಕೋ ಮಹಾವೈರಿ ಅಂತ ಹೇಳ್ತಾರೆ. ಪುಣ್ಯ ಎಲ್ಲರಿಗೂ ಬಂಧುತ್ವವನ್ನು ತಂದು ಕೊಡ್ತದೆ, ಪಾಪ ವೈರತ್ವವನ್ನು ತಂದು ಕೊಡ್ತದೆ. ಅವನ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಅವ ಅದೇ ರೀತಿಯಾಗಿ ಮಾತಾಡೋವು. ಅದಕ್ಕೆ ಶರಣರು ಒಂದು ಕಡೆ ಭಾಳ ಚಂದ ಹೇಳ್ತಾರೆ, ಸುಖ ಬಂದಡೆ ಪುಣ್ಯದ ಫಲವೆನ್ನೆನು, ಸುಖ ಬಂದಡೆ ಪುಣ್ಯದ ಫಲ ಎನ್ನೆನು, ದುಃಖ ಬಂದಡೆ ಪಾಪದ ಫಲವೆನ್ನೆನು. ಈ ಸಮತಾ ಭಾವ ಇರಬೇಕು. ನೀವು ಹೆಚ್ಚಿಗೆ ವಿಚಾರ ಮಾಡಿರಿ. ನಾ ಹೇಳೀನಿ, ಯಾರು ಪುಣ್ಯದ ಕಾರ್ಯ ಮಾಡ್ತೀವಿ, ಹಸಿದವ್ರಿಗೆ ಯಾರು ಅನ್ನ ಹಾಕ್ತೀವಿ, ಅಂಥವ್ರಿಗೆ ದೇವ್ರಿಗೆ ಥೋಡೆ ಕಾಡಿಸ್ತಾನೆ. ನಾವು ಮಾತಾಡಲ್ಲ. ಅವ್ವಪ್ಪಗೆ ಅನ್ನ ಹಾಕಿಲ್ಲ, ಅವ ಅಣ್ತಂಬ್ರಿಗೆ ಹೊರಗೆ ಹಾಕ್ಯಾನ, ಇವತ್ತು ಹ್ಯಾಂಗೆ ಮರಿಲತ್ತಾನ, ಕುಬೇರ್ ಆಗ್ಯಾನ. ನಾವು ಇಟ್ಟೆಲ್ಲ ಮುದುಕರಿಗೆಲ್ಲ ಇಟ್ಟೆಲ್ಲ ಸೇವಾ ಮಾಡ್ತೀವಿ, ನಮಗೆ ಒಂದು ಹತ್ತಿರ ಒಂದು ಹತ್ತಲ್ದು ಅಂತೀವಿ. ಅದು ಎಣಸೋ ಬೇರೆ ಹಣ, ಹಂಗೆ ತಿಳ್ಕೊಳ್ಳೇಬಾರ್ದು. ಇವತ್ತು ಅವ ಕುಬೇರ ಕಾಣಿಸೋ ನಾಳೆಗೆ ಕುಬ್ಜನಾಗಿ ನಮ್ಮ ಮುಂದೆ ಕಾಣ್ತಾನೆ, ಗೊತ್ತಿರಲಿ. ಅದಕ್ಕೆ ಆ ವಿಚಾರಗಳನ್ನ ಇಟ್ಕೊಂಡೇ ಬದುಕಬಾರ್ದು ಯಾವತ್ತು. ಹೇಳ್ತಾರೆ, ಒಬ್ಬ ಹುಡುಗ, ಒಬ್ಬಕ್ಕೆ ತಾಯಿ ಮನೆ ಮುಂದೆ ಆಕಳು ನೋಡ್ಕೊತಾ ಇದ್ದರೆ ಒಬ್ಬ ಹುಡುಗ ಹತ್ತಿಂದ ನಡ್ಕೊಂಡು ಬರ್ತಾಯಿದ್ದ. ಭಾಳ ಹಸಿದು ಹೋಗಿದ್ದ, ಅವನಿಗೆ ನೀರಡಿಕೆ ಆಗಿತ್ತು. ನೀರಡಿಕೆ ಆದ್ರೆ ಅವ ಹುಡುಗಲ್ಲಿ ಅವ್ನ ಮನೆ ಬಲ್ಲಿ ಬಂದು ದಪ್ಪಂತ ಬಿದ್ದಾಗ ಅಲ್ಲಿ ಏನಾಯ್ತದ ಅಂದ್ರೆ ಆಕೆ ನೋಡ್ತಾಳೆ. ಅರ್ಧ ಹಾಲು ನೋಡ್ಕೊಳ್ಳೋದು ಬಿಟ್ಟು ಆ ಹುಡುಗ ಎದ್ದು ಕೂಡಿಸ್ತಾಳೆ. ನನಗೆ ಏನು ಬೇಕು ಮಗ ಅಂತ ಕೇಳ್ತಾಳೆ. ಅವ್ವ ನಾನು ಭಾಳ ನಿಡಿಕೆ ಆಗ್ಯಾವ, ಒಂದು ಗಿಲಾಸ್ ನೀರು ಕುಡಿ, ನನಗೆ ಭಾಳ ತ್ರಾಸ ಆಗ್ಲತ್ತದ ಅಂತ ಹೇಳ್ತಾನೆ. ಆಕೆ ಏನು ಮಾಡ್ತಾಳೆ ಅಂದ್ರೆ ಆ ಆಕಳು ಅಷ್ಟಕ್ಕೆ ನೋಡ್ಕೊಳ್ಳೋದು ಬಿಟ್ಟು ಅದು ಎಷ್ಟು ನೋಡ್ಕೊಳ್ತಾಳಲ್ಲ ಅದೊಂದು ತೆಮಿಗೆ ಹಾಲು ಇರ್ತಾವ, ಈಗ ನೀ ಕುಡಿ ಮಗ ಅಂತ ಕೊಡ್ತಾಳೆ. ಅವಂತನ ನೀರು ಕೇಳಿದ್ರೆ ಹಾಲು ಕೊಡ್ತಾ ಇದೆಯಲ್ಲವ ಅಂತಂದಾಗ, ನೀನು ಹಸಿದು ಬಂದಿದ್ದಿ, ನೀನು ನೋವು ಮಾಡ್ಕೊಂಡು ಬಂದಿದ್ದಿ ಮಗ, ನೀ ಹಾಲು ಕುಡಿ ಅಂಥೇಳಿ ಹಾಲು ಕೊಟ್ಟು ಮತ್ತು ಅದು ಉಳಿದಿದ್ದ ಹಾಲನ್ನು ನೋಡ್ಕೊಳ್ತಾಳೆ ತಾಯಿ, ಯಾರೋ ಒಬ್ಬಾಕಿ. ಆಗ ಅವ ಅಲ್ಲಿಂದ ಹಾಲು ಕುಡಿದು ಹೋಗ್ತಾನೆ. ಮುಂದೆ ಅವ ಅಲ್ಲಿಂದ ಹೋದ್ಮೇಲೆ ಆಕೆಗೆ ಅನ್ನಿಸ್ತದ ಅವ ಭಾಳ ಖುಷಿಯಾಗಿ ಹೋಯ್ತದ. ಹುಡುಗ ಖುಷಿಯಾಗಿ ಹೋಗಿ ಮುಂದೆ
ಒಂದು ಸಲ ಈಕೀಗ ಒಂದು 10-15 ವರ್ಷ ಆಗಿಂದ ಇರ್ತದೆ, ಒಂದು 20 ವರ್ಷ ಆಗಿಂದ ಇರ್ತದೆ. ಆಕಿಂದ ಆಯ ತಪ್ಪಿ ಆಕಿಗೆ ಒಂದು ಹಾಸ್ಪಿಟಲ್ದಾಗ ಹೋಗಿ ಶೇರಿಕಾಗಿಂದಿರ್ತದೆ. ದವಾಖಾನಿಗೆ ಹೋಗಿ ಅಡ್ಮಿಟ್ ಆಯ್ತಾಳೆ. ಅದು ಕಿಡ್ನಿದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ, ಸಮಸ್ಯೆ ಇರ್ತದೆ, ಮತ್ತು ಹಾರ್ಟಿಂದು ಸಮಸ್ಯೆ ಇರ್ತದೆ. ಅಂದರೆ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಡಾಕ್ಟ್ರ್ ಏನು ಮಾಡ್ತಾರೆ ಅಂದ್ರೆ ಹಾರ್ಟ್ ಮೊದಲು ಆಪ್ರೇಷನ್ ಮಾಡ್ತಾರೆ. ಅದಕ್ಕೊಂದು 5 ಲಕ್ಷ ರೂಪಾಯಿ ವೆಚ್ಚವನ್ನು ಬೇಕಾಗಿದ್ದಿರ್ತದೆ. ಆ ಮನೆಯವ್ರಿಗೆ ಕೇಳ್ತಾಳೆ, ಗಂಡಿದ್ದ ಕೂಲಿ ಕಾರ್ಮಿಕ ಇರ್ತಾನೆ, ನಾವು ಅವ್ರಿಗೆ ಕೆಲಸ ಮಾಡೋದು ಹೊಲ 1-2 ಎಕರೆ ಹೊಲ ಇರ್ತದೆ, ಕೆಲಸ ಮಾಡಿ ಬದುಕೋರು ಇರ್ತಾರೆ. ದುಡ್ಡು 5 ಲಕ್ಷ ಎಲ್ಲಿಂದ ತರಬೇಕು ಅಂತಂದಾಗ ಅವು 2 ಎಕರೆ ಯಾರಿಗಾರ ಮಾರಿ ನನ್ನ ಹೆಂಡತಿಯನ್ನು ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಅವಾಗ ಒಂದು ಹೋಗಿ ಆಯಿತು ಸರ್ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿ ಆಪ್ರೇಷನ್ ಎಲ್ಲ ಸಕ್ಸಸ್ ಆದಾಗ ಆ ಡಾಕ್ಟ್ರ ಬಿಡಬೇಕಾಯ್ತದ, ನಮಗೆ ಎಷ್ಟಾಯ್ತು ರೀ ನಮ್ಮ ಬಿಲ್ಲು ಅಂತ ಕೇಳ್ತಾರೆ. ಎಷ್ಟಾಯಿತು ಬಿಲ್ಲು ಅಂತ ಕೇಳಿದಾಗ ನಿಮ್ಮ ಬಿಲ್ ಒಬ್ಬರು ಪೇಡ್ ಮಾಡ್ಯಾರ, ನಿಮ್ಮ ಬಿಲ್ ಒಬ್ರು ಕೊಟ್ಟಾರ ಅಂತ ಅಲ್ಲಿ ಹೇಳ್ತಾರೆ. ಅವ್ರಂತಾರೆ ನಮಗಾರ ಯಾರೂ ಇಲ್ಲ, ನಾವು ಇಬ್ಬರೇ ಇದ್ದೀವಿ, ನಮ್ಮ ಮಗ ಇದ್ದನೋ ಬೇರೆ ಕಡೆ ಅದಾನ, ನಮ್ಮ ಹಣ ನಿಮಗೆ ಯಾರು ಕೊಟ್ಟರು ಅಂತ ಕೇಳ್ತಾರೆ. ಇಲ್ಲ ನಿಮ್ಮ ದುಡ್ಡು ಬಂದಾವ, ಎಲ್ಲ ನಿಮ್ಮದು ನಿಲ್ಲಂತ ಬಂದದ, ನೀವು ತಗೊಂಡು ಹೋಗ್ಬೋದು ಮನೆಗೆ ಅಂತ ಹೇಳ್ತಾರೆ. ಆಗ ಒಬ್ಬ ಡಾಕ್ಟ್ರ್ ಬರ್ತಾನೆ. ಆ ಬಂದು ಏನು ಮಾಡ್ತಾನೆ, ನೇರವಾಗಿ ಆ ತಾಯಿಬಲ್ಲಿ ಹೋಗಿ ಆಕಿನ ಕಾಲನ್ನು ನಮಸ್ಕಾರ ಮಾಡ್ತಾನೆ. ಆ ಡಾಕ್ಟ್ರು ಅಲ್ಲಿಂದ ಆ ದವಾಖಾನೆದು ಸರ್ಜನ್ ಏನಿರುತ್ತೆ ನಾವು ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ನೀವು ಯಾರಿದ್ದೀರಪ್ಪ ಅಂತಂತಾರೆ ಆಕೆ. ಅಂದ್ರೆ ಅವಂತಾನೆ, ಯವ್ವ ನಿಂಗೆ ನೆನಪದೆಲ್ಲ ಗೊತ್ತಿಲ್ಲ, ನಾ ಸಣ್ಣವಿದ್ದಾಗ ನಿಮ್ಮ ಅಲ್ಲಿ ಬಂದಾಗ ನಿಮ್ಮ ಮನೆ ಹತ್ತಿರ ಬಂದು ಬಿದ್ದಿದ್ದ ನಾನೇ ಬಿದ್ದಿನವು. ಇವತ್ತು ನೀ ಕೊಟ್ಟಿರುವಂಥ ಹಾಲನ್ನು ಉಂಡು ಇವತ್ತು ಅವತ್ತು ನನಗೆ ಭಾಳ ಇರ್ತನೋ ಸಾಯ್ತಾನೋ ಅಂತಿತ್ತು. ನೀ ಕೊಟ್ಟಿರುವಂಥ ಹಾಲು ಕುಡಿದು ನಾನು ಮುಂದೆ ಹೋದ, ನನಗೆಲ್ಲ ಒಳ್ಳೇದಾಕೋತ ಬಂತು. ಇವತ್ತು ನಮ್ಮ ಹಿರಿಯರ ಪುಣ್ಯದಿಂದ ನಿನ್ನ ಪುಣ್ಯದಿಂದ ದವಾಖಾನೆ ಕಟ್ಟೀನಿ, ನಿನ್ನ ಸೇವೆ ಮಾಡೋ ಅವಕಾಶ ನನಗೆ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಸೌಭಾಗ್ಯ ಯಾವುದದ ಅಂತ ಆ ಹುಡುಗ ಹೇಳ್ತಾನೆ. ಯಾವ ರೀತಿಯಾಗಿ ನಮ್ಮ ಪುಣ್ಯ ಆಯ್ತದೋ ಗೊತ್ತಿಲ್ಲ, ನಾವು ಯಾವ ರೀತಿಯಾಗಿ ನಮ್ಮ ಕೈಯಿಂದ ಒಳ್ಳೆ ಕಾರ್ಯ ಆಗ್ತೋ ಗೊತ್ತಿಲ್ಲ. ಈ ಕೈದಿದ್ದು ಮಾಡಿದ್ದು ಈ ಕೈ ಗೊತ್ತಾಗಲಾರ್ದಂಗೆ ಮಾಡಿದ್ರೆ ಸಾಕು, ಅಷ್ಟೇ ಇರಬೇಕು. ನಾವು ಮನೆಯಾಗ ಎಲ್ಲರಿಗೆ ಮಾಡಿ ನಾ ಮಾಡಿದ ಅಂದೆ ಅಂದರೆ ನಾವು ಮಾಡಿದ್ದೆಲ್ಲ ಹಾಳಾಯಿತು, ಮಾಡಿದ್ದು ಅಂತ ಅನ್ನೇಬಾರ್ದು. ಅದಕ್ಕೆ ಹೇಳ್ತಾರೆ, ಸುಖ ಬಂದಡೆ ಪುಣ್ಯದ ಫಲವೆನ್ನನು. ನಾನು ಕುಟುಂಬದಾಗ ಭಾಳ ಸುಖ ಬಂದದ, ಬಡತನ ಇತ್ತು, ಸುಖ ಆಗ್ಯದ ಅಂತಂದ್ರೆ ಇದು ನಾ ಮಾಡಿದ ಪುಣ್ಯದ ಫಲ ಅದ ಅಂತ ಅನ್ನಬಾರ್ದಂತ. ಇದು ಪರಮಾತ್ಮ ಕೊಟ್ಟಿದ್ದು ಅಂತ ತಿಳ್ಕೊಂಡು ಬದುಕಬೇಕು. ನಿಜವನ್ನರಿತು ನಿಶ್ಚಿಂತೆ ಯಾರು ಇರ್ತೀವಿ ಅವ್ರ ಬದುಕು ಭಾಳ ಸೋಪಾನವಾಗಿರ್ತದೆ, ಭಾಳ ಬಂಗಾರವಾಗಿರ್ತದೆ. ಮುಂದೆ ಹೇಳ್ತಾರೆ, ದುಃಖ ಬಂದಡೆ ಪಾಪದ ಫಲವೆನ್ನೆನು. ಕಷ್ಟ ಭಾಳ ಬಂತಂದ್ರೆ ಏನು ನನ್ನ ಕಟ್ಕಟ್ಟಿ ಹಣೆ ಬರೋದ, ಏನು ನನಗೆ ಪಾಪದ ಅಂತ ತಿಳ್ಕೊಂಡು ಬದುಕಬಾರ್ದು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ನೀ ಮಾಡಿದಡಾಯ್ತೆಂದೇನು ದೇವ್ರೇ, ನೀ ಎಂಥ ಬಿದ್ದಿ, ನಿನಗೆ ಕಂಡಿಲ್ಲೇನು, ನೀ ನೋಡಲ್ಲೇನು ಅಂತ ದೇವ್ರಿಗೆ ಅನ್ನಬಾರ್ದು. ನಾವು ಅಂತೀವಿ ದಿನ ಎದ್ದು ಅದು ಮಂದಿ ಮನೆಯಾಗಿಂದು ಮಂದಿ ಮನೆಗೆ ಮುಂದೆ ಹಚ್ಚಿದ ಗಿಡಗಳು ಹೂವು ಕಡ್ಕೊಂಡು ನಮ್ಮ ಮನೆ ದೇವ್ರಿಗೆ ಏರಿಸ್ತೀವಿ. ಯಾಕೆ ನಮ್ಮ ಮನೆ ಒಂದು ಗಿಡ ಹಚ್ಚಿದಾಗ ನಮಗೇನಾಯ್ತದೆ ರೀ, ಅವ್ರು 2 ಅಡಿಗೆ ನಾವು ಹೂವು ಕಡ್ಕೊಂಡು ಬರ್ತೀವಿ ದೇವ್ರಿಗೆ ಏರಿಸ್ಲಾಕ. ಅದು ಮಾಡಿದ ಪುಣ್ಯ ನಮ್ಗೆ ಹತ್ತಂಗಿಲ್ಲ. ಅದು ಯಾರ್ದದ ಯಾರು ಮನೆಯಿಂದ ಹೂ ತರ್ತೀವೋ ಅವ್ರಿಗೆ ಬೇಷ್ ಅಂತ ನನ್ನ ಶಿವ ನೆನ್ಪಿಟ್ಕೋರಿ. ದೇವ್ರು ಅನ್ನೋದು ಇದ್ರೆ ನಾವು ಮಂದಿ ಮನೆ ಮುಂದೆ ಹೋಗಿ ಹೂವು ಕಡ್ಕೊಂಡು ಬಂದು ನಮ್ಮ ಮನೆ ದೇವ್ರಿಗೆ ಏರಿಸೋದಲ್ಲ, ಹೌದಲ್ರಿ? ತಾವುಂಬುವ ಊಟವನ್ನು ತಾವುಣ್ಣುವ ರಜಸುಖವನ್ನು ಮತ್ತೊಬ್ಬರಿಂದ ಮಾಡಿಸಲಬಹುದೇ ಅಂತ ಕೇಳ್ತಾರೆ. ನಾವು ಪರಮಾತ್ಮನಿಗೆ ನಾವು ಸ್ವಯಂಭೂವಾಗಿ ನಾವು ಕಾರ್ಯವನ್ನು ಮಾಡಬೇಕು. ಪರಮಾತ್ಮನ ಏನಲ್ಲಿ ನಾವು ತೊಡಸ್ಕೊಳ್ಬೇಕು. ಹೀಗೆ ಯಾರೋ ಒಬ್ರು ಏನು ಮಾಡಿರಂತ, ಅವರು ಒಂದು ಕಡೆ ತೋರಿಸ್ಕೊಂಡ್ರು ನಿಮಗೆ ಭಾಳ ಕಷ್ಟ ಆಗ್ಯದ, ನಿಮಗೆ ಭಾಳ ಇನ್ನೂ ಗಂಡಾಂತರ ಬರ್ತದೆ, ನೀವೇನು ಮಾಡಿರಿ ಅಂದ್ರೆ ನೀವು ಒಂದು ಆಲದ ಮರಕ್ಕೆ 100 ಸುತ್ತು ಹಾಕ್ರಿ ಅಂತ ಹೇಳಿದ್ರಂತ. ದಿನ 100 ಸುತ್ತು ಹಾಕಬೇಕು ಅಂತ ಹೇಳಿದ್ರಂತ. ಆಗ ಆಫೀಸ್ ಕೆಲಸ ಮಾಡೋ ಮನುಷ್ಯ ಅವ ಏನಂದ, ನಾನು 100 ಸುತ್ತು ಹಾಕಿ ಆಫೀಸ್ಗೆ ಹೋಗೋದೆಲ್ಲ ಆಗ್ತದೆ ಅಂತ ತಿಳ್ಕೊಂಡು ಒಬ್ರಿಗೆ ಹೇಳ್ದಂತ, ನೀವು ಸುತ್ತು ಹಾಕಪ್ಪ, ನಿನಗೆ ದಿನ 100 ಸುತ್ತು ಹಾಕು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದಂತ. ಅವ ಆಲದ ಗಿಡಕ್ಕೆ ಒಂದು ಸುತ್ತು ಹಾಕ್ಲಿಕ್ಕೆ 1 ರೂಪಾಯಿ 10 ಸಿಗ್ತಂದ್ರೆ ನಾಯಕಲ್ಲ ಅಂತ ಅವ ಹ್ಞೂ ಅಂತ ಒಪ್ಕೊಂಬಣ. ಅಲ್ಲಿ ಆ ಗಿಡ ಸುತ್ತು ಹಾಕ್ಲತ್ತ. ಅಲ್ಲಿ ಒಬ್ಬ ರೈತ ನೋಡ್ತಾನೆ, ಯಾಕಪ್ಪ ನೀವು ಹಿಂಗೆ ದಿನ ಬಂದು ಸುತ್ತು ಹಾಕ್ಲತ್ತಿದ್ದು, ಏನು ಸಮಸ್ಯೆ? ನನಗೇನು ಸಮಸ್ಯೆ ಇಲ್ಲರಿ, ಅಲ್ಲಿ ಅವ್ರು ಹೇಳ್ಯಾರ, ಅವ್ರಿಗೇನೋ ಅವ್ರಿಗೆ ಅವ್ರಿಗೆ ಇದು ಇಲ್ಲ ಅಂತ, ಚಂದ ಇಲ್ಲ ಅಂತ, ಅವ್ರಿಗೆ ಗಂಡಾಂತರದಂತ ಯಾರೋ ಹೇಳ್ಯಾರಂತ, ಮತ್ತು ನೀ ಸುತ್ತು ಹಾಕಪ್ಪ ಅಂತ ಹೇಳ್ಯಾರ, ಅವ್ರ ಪರವಾಗಿ ನಾ ಸುತ್ತು ಹಾಕ್ಲತ್ತೀನಿ ಅಂತ ಹೇಳ್ದವ. ಅದು ನೋಡ್ಕೊಂಡು ಮತ್ತೊಬ್ಬ ಏನು ಮಾಡ್ದ ಅಂದ್ರೆ, ಈಗ ನನಗೊಂದು 5 ಸುತ್ತು ಹಾಕ್ಸು ಅಂದ್ರೆ ಅವನಿಗೆ 5 ರೂಪಾಯಿ ಕೊಡ್ತಾಲತ್ತ. ಅವ ಏನು ಮಾಡ್ದಂತ, ಇನ್ನು ಇದು ಹೀಗಾದ್ರೆ ಬಗೆಹರಲ್ಲ ಅಂತ ತಿಳ್ಕೊಂಡು ಒಂದು ಚಿಟ್ಟಂತ ಒಂದು ಗಿಡಕ್ಕೆ 1 ಪ್ರದಕ್ಷಿಣಕ್ಕೆ ಇಷ್ಟು ಅಂತ ಬರೆದಿಟ್ಟ ಅಂತ.
ನೋಡ್ರಿ, ಸುತ್ತೋ ಯುವ ಸೌಕರಾಗೋ ಯುವ ಅವ್ರು ಮಾಡಿದ ಪಾಪ ಯಾವನೋ ಹೇಳ್ಯಾನ ನೀನು ಹಾಳಾಯ್ತೀವಿ ನಾವು. ಒಂದು ನಾನು ಇವತ್ತು ಹೇಳ್ತೀನಿ, ನಿಮಗೂ ಗೊತ್ತದ, ಯಾರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರ್ತಾರೆ ಅವ್ರಿಗೆ ಅವೆಲ್ಲವನ್ನು ನಂಬ್ತೀವಿ. ಯಾರೋ ನೀ ಹಾಳಾಯ್ತಿ ಅಂದ್ರೆ ನಾವು ಮತ್ತು ನನಗೆ ಯಾರೋ ಹೇಳಂತೇಳಿ ನಾನು ಹಾಳಾಯ್ತೀನಿ ಅಂತ ಹೇಳಂತೇಳಿ ಇಲ್ಲ. ನನ್ನ ಮನಸ್ಸು ಹಾಳಾದ್ರೆ ನಾನು ಹಾಳಾಗ್ತೀನಿ ಹೊರತು ಮತ್ತೊಂದು ಸುಮ್ಮನೆ ಹಾಳಾಗುವಂಥ ಪರಿಸ್ಥಿತಿ ಬರೋದೇ ಇಲ್ಲ. ಅದು ನಮ್ಮಲ್ಲಿ ಅಚಲವಾಗಿರುವಂಥ ನಿಷ್ಠೆ ಇರಬೇಕು ಅನ್ನುವಂಥದ್ದನ್ನು. ಜೀವನದೊಳಗೆ ಅಚಲವಾಗಿರುವಂಥ ನಿಷ್ಠೆ ಎಲ್ಲಿರ್ತದೋ ಅಲ್ಲಿ ಯಾವ ವಿಚಾರಗಳು ಬರೋಂಗಿಲ್ಲ, ಯಾವ ಆಲೋಚನೆಗಳು ಬರೋಂಗಿಲ್ಲ. ಅದು ಪ್ರಾಮಾಣಿಕವಾಗಿರುವಂಥ ನೆಲೆಯೊಳಗೆ ಬದುಕಬೇಕು ಅನ್ನುವಂಥ ಸನ್ನದ್ಧತೆಯಿಂದ ನಾವು ನಡಿತೀವಿ ಅಂತ ಹೇಳ್ತಾರೆ. ಅದಕ್ಕೆ ಕೂಡಲ ಸಂಗಮ ದೇವ ಉದಾಸೀನವಿಡಿದು ಶರಣೆನ್ನೆನು ಮಾಡಿದ ಉಪದೇಶವು ನನಗೆ ಈ ಪರಿಯಲ್ಲಿ ಸಂಸಾರದ ಸಭೆ ಬೆಳೆಸುವೆನು. ನೀ ಏನು ಮಾರ್ಗವನ್ನು ಹಾಕಿಕೊಟ್ಟಿದ್ದಿ ದೇವರೇ, ನೀ ಏನು ಸನ್ಮಾರ್ಗವನ್ನು ಹಾಕಿಕೊಟ್ಟಿದ್ದಿ, ಧರ್ಮದ ಪಥವನ್ನು ಏನು ತೋರಿಸ್ಕೊಟ್ಟಿದ್ದಿ, ಆ ಧರ್ಮದ ಪಥದಲ್ಲಿ ನನ್ನ ಬದುಕನ್ನು ಸಾಗಿಸ್ತೀನಿ, ಅದಕ್ಕೆ ಬಿಟ್ಟು ಯಾವುದನ್ನು ಮಾಡಲ್ಲ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣನವರು ಹೇಳ್ತಾರೆ. ಪಾಪ ಪುಣ್ಯವೆಂಬ ಉಭಯ ಕರ್ಮವನ್ನು ಯಾರು ಬಲ್ಲರಯ್ಯ? ನೋಡ್ರಿ, ಪಾಪ ಪುಣ್ಯ ಅನ್ನುವಂಥ ಉಭಯ ಕರ್ಮಗಳು ಯಾರು ಬಲ್ಯಾರ? ಯಾರಿಗೆ ಗೊತ್ತದ? ನಾವು ನೋಡಿವೇನ್ರಿ ಪಾಪ ಯಾವುದು ಪುಣ್ಯ ಯಾವುದು ಅಂಥೇಳಿ? ಇಲ್ಲ. ನಮ್ಮ ನಡಾವಳಿಕೆಯಿಂದ ಪಾಪ ಪುಣ್ಯಗಳು ಬರ್ತಾವೆ, ನಮ್ಮ ಆಲೋಚನೆಗಳಿಂದ ಪಾಪ ಪುಣ್ಯಗಳು ಬರ್ತಾವೆ, ನಾವು ಬದುಕುವಂಥ ರೀತಿಯಿಂದ ಪಾಪ ಪುಣ್ಯಗಳು ಬರ್ತಾವೆ, ನಾವು ಮಾಡುವಂಥ ಪಾವಿತ್ರ್ಯತೆಯಿಂದ ನಮ್ಮ ಬದುಕು ಹಸನಾಗ್ತಾ ಅನ್ನುವಂಥ ರೀತಿಯೊಳಗೆ ಅಲ್ಲಿ ಪುಣ್ಯ ಇರ್ತದೆ. ನಾವು ಮಾಡುವಂಥದ್ದನ್ನು ಮತ್ತೊಬ್ಬರಿಗೆ ಬದುಕನ್ನು ಹಾಳು ಮಾಡಿದ್ದೀವಿ ಅಂದರೆ ಅಲ್ಲಿ ಪಾಪ ಅನ್ನುವಂಥ ಪ್ರಜ್ಞೆಯನ್ನು ಕಾಡ್ತದೆ. ನಾವು ಯಾರಿಗೋ ಬೈತೀವಿ, ನಮ್ಮ ಮಕ್ಕಳಿಗೆ ಬೈತೀವಿ, ಅವು ಪಾಪ ಸುಮ್ಮನೆ ತಪ್ಪು ಮಾಡಲಾರ್ದೆ ಬೈತೀವಿ, ಸಿಟ್ಟು ಬಂದಾಗ ಒಂದು ಹೊಡಿತೀವಿ, ಹೊಡೆದಾಗ ಒಂದು ಅರ್ಧ ತಾಸು ಆದಮೇಲೆ ನನ್ನ ಮಕ್ಕಳಿಗೆ ಹೊಡಿಬೇಕಾದಾಗಿತ್ತು, ಆ ಸುಮ್ಮನೆ ಹೊಡೆದ, ಆ ಹಾಲು ಉಕ್ಕಿದ್ದು ನಾನು ತಪ್ಪಿದ್ದೀನಿ, ಪೆಟ್ಟು ತಿಂದೆ ನನ್ನ ಮಗಳು ಅಂತ ತಿಳ್ಕೊಂಡು ನಾವು ಪಶ್ಚಾತ್ತಾಪ ಪಡ್ತೀವಲ್ಲ. ಎಲ್ಲಿ ಪಶ್ಚಾತ್ತಾಪ ಇರ್ತದೆ ಅಲ್ಲಿ ಪಾಪ ಪ್ರಜ್ಞೆ ಹೋಗ್ತದೆ ಅನ್ನುವಂಥದ್ದು. ಪಶ್ಚಾತ್ತಾಪ ಇಲ್ಲ ಅಂದ್ರೆ ನಾವು ಮಾಡಿದ್ದು ಹಾಗೆ ಮಾಡ್ತೀವಿ ಅಂದ್ರೆ, ಈಗ ಯಾರೋ ಒಬ್ಬರು ಹೇಳೋದಂದ್ರೆ ಕಳ್ಳತನ ಮಾಡೋದು ಬಿಡುವಪ್ಪ ಅಂತ ಹೇಳಿದ್ರಂತ ಬಸವಣ್ಣನ ಬಲ್ಲಿ. ದೀಕ್ಷೆ ತೊಗೋಬೇಕು, ನೀ ಕಳ್ಳತನ ಮಾಡೋದು ಬಿಡು ಅಂದ್ರಂತ. ಅವಂದಂತ ನಾ ಕಳ್ಳತನ ಮಾಡೋದು ಬಿಡೋಂಗಿಲ್ಲ, ಸುಳ್ಳು ಆಡೋದು ಬಿಡ್ತೀನಿ ಅಂದಂತ. ಅಂದರೆ ಬಸವಣ್ಣಂದ್ರಂತ ಯಾವುದರ ಒಂದು ಮಾಡಲಿ, ಮೊದಲು ಆರಂಭರ ಮಾಡಲಿ, ಹಿಂಸರಿ ತಾನೇ ಪರಿವರ್ತನೆ ತಾನೇ ಮಾಡ್ತಾನೆ ಅಂತ ಮಾಡಿದ್ರಂತ. ಅವಾಗ ಏನು ಮಾಡಿದ್ರು ಅಂದ್ರೆ ಒಂದು ಸುಳ್ಳು ಆಡೋದು ಬಿಡ್ತೀನಿ ಅಂತ ಹೇಳಿದವ. ಅವ್ರೇನು ಮಾಡಿದ್ರು ಅಂತ ಒಂದು ಸಲ ಒಂದು ಕಳ್ಳತನ ಮಾಡ್ಲಿಕ್ಕೆ ಹೋದರು. ಕಳ್ಳತನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಕಳವಂಟಿಗೆ ಆಯಿತು. ಅಲ್ಲಿ ಎಲ್ಲಿ ಏನು ಅಲ್ಲಿ ಭಂಡಾರ ಇರ್ತದೆ, ಆ ಭಂಡಾರ ದಾರಿ ಎಲ್ಲದ ಅಂತ ಕೇಳ್ತಾನೆ ಬಸವಣ್ಣಿಗೆ ಅವ. ಆ ಭಂಡಾರದ ದಾರಿ ಎಲ್ಲದ ಬಸವಣ್ಣನವ್ರೆ ಅಂತ ಕೇಳ್ತಾನೆ. ಬಸವಣ್ಣಗೆ ಭಂಡಾರದ ದಾರಿ ಹೇಳ್ತಾರೆ, ಹಿಂಗೆ ಹೋಗ್ಬೇಕು, ಅಲ್ಲೇ ಇರ್ತದೆ ಹೋಗು ಅಂತ ಹೇಳ್ತಾರೆ ಅಪ್ಪ ಬಸವಣ್ಣವ್ರು. ಯಾಕಂದ್ರೆ ಹೋಗ್ತಾರೆ, ಹೋಗಿ ಅಲ್ಲಿ ಕಳ್ಳತನ ಆಗ್ತದೆ. ಅಲ್ಲಿ 4 ರತ್ನಗಳಿರ್ತಾವೆ, 4 ಅವರ ಇತ್ತಿತ್ತ ಕೊಡು, ಸ್ವಲ್ಪ ಹನಿ ಕಡ್ಲತ್ತ ಸ್ವಲ್ಪ ಈ ಕಡೆ ಕೊಡು, ಈ ಕಡೆನವ್ರು ಆರಾಮಂತ. ಅಲ್ಲಿ ರತ್ನಗಳಿರ್ತಾವ ಅಂತ ಹೇಳ್ತಾರೆ. ಅವ ಹೇಳ್ತಾನೆ, ಮರುದಿವಸ ಗೊತ್ತಾಯ್ತು, ಆ ಕೊಂಡೆ ಮಿಂಚಣ್ಣವ್ರು ಹೇಳ್ತಾರೆ, ಕಳ್ಳು ಹಿಡಿತಾರೆ ಅವರು. ಹಿಡಿದು ನೀ ಹ್ಯಾಂಗೆ ಬಂದಿ ಇಲ್ಲಿ, ಇದು ಮಹಾಮಂತ್ರಿ ಬಿಟ್ಟು ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಹ್ಯಾಂಗೆ ಬಂದಿ ಅಂತ ಕೇಳ್ತಾರೆ. ಆಗ ಅವ ಹೇಳ್ತಾನೆ, ನಾ ಸುಳ್ಳು ಮಾತಾಡಲ್ಲ, ಕಳ್ಳೊಂಡಿಗೆ ಮಾಡ್ತೀನಿ ಅಂತ ಹೇಳಿದ. ನನಗೆ ಬರೋ ದಾರಿ ಬಸವಣ್ಣ ಹೇಳ್ಕೊಟ್ಟಾರ ಅಂದವ. ಮತ್ತಲ್ಲಿ 4 ರತ್ನಗಳಿದ್ದು ನೀ ಎಷ್ಟು ಕದ್ದಿದಿ? ಅವಂದ 4 ರತ್ನಗಳಿದ್ದು ನಾ 2 ಕದ್ದೀನ್ರಿ ಅಂತ ಹೇಳ್ದವ. ಅಲ್ಲಿ ಒಂದೇ ಅದ, ಇನ್ನೊಂದು ಯಾರು ಕದ್ರು? ಪ್ರಶ್ನೆ ಬೇಕಲ್ಲ. ಅವ್ರೇಂದ್ರು ಬಸವಣ್ಣ ಕದ್ಕೊಂಡು ಹೋಗ್ಯಾನ ಅಂತ ಚಾಲೂ ಮಾಡಿದ್ರು ಅವ್ರು. ಅದಕ್ಕೆ ಅಲ್ಲಿ ಏನಾಗಿತ್ತು ಅಂದ್ರೆ, ರಾತ್ರಿ ಹೋಗೋ ಟೈಮಿನಾಗ ಅಲ್ಲಿ ಬಿಜ್ಜಳ ರಾಜನ ಅವ್ರ ಜೊತೆ ಹೋಗಿದಂತ. ಅಲ್ಲಿ ಮಾರು ವೇಷದಾಗ ಪ್ರಜೆಗಳು ಹೆಂಗಲ್ಲ ಅಂತ ಕೇಳಕ್ಕೆ ಹೋದಾಗ ಅವ ಏನು ಮಾಡಿದಂತ, ಇವನ್ ಎಲ್ಲಿ ನಡೆದಿದ್ದೆಪ್ಪ ಅಂತ ಕೇಳಿದ್ರೆ, ನಾ ಕಳವಂಟಿಗೆ ಮಾಡಕ್ಕೆ ನಡೆದಿದ್ದ ಅಂದಂತ. ಕಳವಂಟಿಗೆ ಮಾಡಕ್ಕೆ ನಡೆದಿದ್ದ ಅಂದ್ರೆ ಮತ್ತು ನನಗೂ ಕರ್ಕೊಂಡು ಹೋಗೋದು, ನಿನಗೊಂದು ಪಾಲ ಕೊಡ್ತಾ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ದ ಅವ್ರಿಗೆ. ಇವ್ರು ಹೋಗ್ತಾರೆ, ಅಲ್ಲಿ ತಲೆಗೆ ಒಂದೊಂದು ತೆಕ್ಕೋತಾರೆ, ತೆಕ್ಕೊಂಡು ಯಾರ್ದಾರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಅಲ್ಲಿ ಮರುದಿವಸ ಕೇಳ್ತಾರೆ, ಎಷ್ಟು ರತ್ನಗಳವ ಅಲ್ಲಿ ಉಳಿದೀನು ಅಂತ ಕೇಳ್ತಾರೆ. ಅಲ್ಲಿ ಒಂದು ರೂಮಿನಾಗ 4 ರತ್ನಗಳಿದ್ದು ಅಲ್ಲಿ ಒಂದೇ ಉಳಿದದ, 3 ಹೋಗ್ಯಾವ ಅಂತ ಹೇಳ್ತಾರೆ. ಅದರ ಒಂತನ ಇಲ್ಲ ನಾ 2 ತಂದಿನಿ ಅಂತ ಅವ ಹೇಳ್ತಾನೆ. ಹೇಳ್ದಾಗ ಏನಾಯ್ತದ ಅಂದ್ರೆ, ರಾಜ ಅಂತಾನ, ನನ್ನ ಉಸಿರಾಗೆ ಅವ ಒಂದು ತಗೊಂಡು 2 ತೆಗೆದಿದ್ದೆವು, 3ನೇದು ಎತ್ತೋಯ್ತು ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ಅವ ಕಳ್ಳಿದ್ದವಂತಾನ, ಪ್ರಭುಗಳೇ 3ನೇದು ಎತ್ತೋಯ್ತು ಅಂತ ನನಗೆ ಯಾರು ಹಿಡ್ಕೊಂಡು ಬಂದಾರಲ್ಲ ಅವ್ರು ಒಳಗೆ ಹೋಗಿ ತೆಕ್ಕೊಂಡಾರ ಅಂತ ಹೇಳ್ತಾನೆ. ನೋಡ್ರಿ,
ನನಗೆ ಯಾರು ನಿಂಬರು ಹಿಡ್ಕೊಂಡು ಬಂದಾರಲ್ಲ ಅವ್ರು ಒಳಗೆ ಹೋಗಿ ತೆಕ್ಕೊಂಡಾರ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕಳ್ಳ ಖರೆ ಅವರ ಇವರು, ಪಾಪ ಅವ್ರಿಗೆ ಹತ್ತಬೇಕು, ಇವ್ರಿಗೆ ಹತ್ತಬೇಕು. ಪ್ರಾಮಾಣಿಕೆ ಪ್ರಾಯಚಿತ್ತತೆ ಅನ್ನೋದು ಭಾಳ ಮುಖ್ಯ. ಬಸವಣ್ಣ ಹೇಳ್ತಾರೆ, ನಿನ್ನ ಬದುಕು ಸಾರ್ಥಕವಾಯಿತು, ನೀನು ಲಿಂಗದೀಕ್ಷೆ ತಗೊಂಡಿದ್ದಕ್ಕೂ ಸಾರ್ಥಕವಾಯಿತು, ಅರಸನ ಭಂಡಾರವನ್ನು ಯಾರು ಏನು ಮಾಡ್ತಾ ಇದ್ದಾರನ್ನು ತೋರಿಸ್ಕೊಟ್ಟಿಲ್ಲ, ನಿನಗೆ ಅನಂತ ಶರಣು ಶರಣಾರ್ಥಿ ಅಂತ ಅಪ್ಪ ಬಸವಣ್ಣನವರೇ ಹೇಳ್ತಾರೆ ಅವರಿಗೆ. ಪಾಪ ಪ್ರಜ್ಞೆ, ನಾವು ಹೊಟ್ಟೆಪಾಡಿಗಾಗಿ ಏನಾರ ಮಾಡಿರ್ಬೇಕು, ಆದ್ರೆ ಅವ ಸತ್ಯಶುದ್ಧವಾಗಿರುವಂಥ ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಅಣಿಯಾಗ್ತಾನೆ ಅನ್ನುವಂಥದ್ದನ್ನು. ಅದಕ್ಕೆ ಬಸವಣ್ಣ ನನ್ನ ಸಂಸಾರದೊಳಗೂ ಸಹಿತ ನೀ ಏನು ಉಪದೇಶವನ್ನು ಮಾಡಿದಿ, ನಿನ್ನ ವಿಚಾರಗಳು ಏನದವ, ನಿನ್ನ ಆಶಯಗಳೇನವ, ನೀ ಬದುಕಲಿಕ್ಕೆ ನನಗೆ ಯಾಕೆ ಈ ಭೂಲೋಕಕ್ಕೆ ಕಳಿಸಿದಿ, ಆ ತೆರೆನವಾಗಿ ನನ್ನ ಬದುಕನ್ನು ನಡೆಸ್ತಾ ಇದ್ದೀನಿ. ಅದಕ್ಕೆ ಬಿಟ್ಟು ಬೇರೆ ಏನೂ ನಾ ಮಾಡ್ತಾಯಿಲ್ಲ, ಹೊಸತನವನ್ನು ಏನೂ ಮಾಡ್ತಾಯಿಲ್ಲ, ಆ ನೆಲೆ ಒಳಗೆ ನಾನು ಬದುಕ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಪಾಪ ಪುಣ್ಯ ಪಾಪವೆಂಬ ಉಭಯ ಕರ್ಮವನಾರು ಬಲ್ಲರಯ್ಯ, ಇವನಾರುಂಬೋರು. ಈ ಪಾಪ ಪುಣ್ಯಗಳಿಗೆ ಯಾರೋ ಊಟ ಮಾಡ್ತಾರೇನ್ರಿ? ಈ ಪಾಪ ಏನಿ ಥೋಡಿ ಪಾಪ ಊಟ ಮಾಡಿ ಅಂತೀವೇನು? ಪಾಪ ಅನ್ನೋದಕ್ಕೆ ಪುಣ್ಯ ಅನ್ನೋದಕ್ಕೆ ನೀ ಇಟ್ಟು ಊಟ ಮಾಡಂತೀವೇನು? ಇಲ್ಲ. ಅದಕ್ಕೆ ಶರಣರು ಎಷ್ಟು ಶಾಣೆ ಇದ್ದರು ಅಂದ್ರೆ, ಕಾಯ ತಾನುಂಬಡೆ ಕಾಯ ತಾ ಮಣ್ಣು. ಊಟ ಯಾವುದು ಮಾಡ್ತದೆ? ಪಾಪ ಪುಣ್ಯ ನಮ್ಮ ಮನಸ್ಸಿನ ಒಳಗಿಂದ ಹೊರಗೆ ಬರ್ತಾವ, ಗೊತ್ತಿರಲಿ. ನಮ್ಮ ಇಡೀ ಬದುಕನ್ನು ಸೃಷ್ಟಿ ಮಾಡುವಂಥದ್ದು, ಈ ಬದುಕನ್ನು ನಾಶ ಮಾಡುವಂಥ ಕ್ರಿಯೆ ಯಾವುದಿರ್ತದೆ ಅಂದ್ರೆ ಈ ನಮ್ಮ ಮನಸ್ಸು ಇರ್ತದೆ. ನಮ್ಮ ಮನಸ್ಸಿನಿಂದ ಎಲ್ಲವೂ ಕ್ರಿಯೆಗಳು ನಡೀತಾವ ಅನ್ನೋದು ನಮಗೆ ಗೊತ್ತದ. ಅದಕ್ಕೆ ಈ ದೇಹ ಕಾಯ ಊಟವನ್ನು ಮಾಡ್ತದೆ. ಅದಕ್ಕೆ ಹೇಳ್ತಾರೆ, ಕಾಯ ತಾನುಂಬಡೆ ಕಾಯ ತಾ ಮಣ್ಣು. ಈ ಶರೀರ ಕಾಯ ಅದ, ಶರೀರ ಊಟ ಮಾಡ್ತದಂದ್ರೆ ಈ ಶರೀರ ಏನಾಗ್ತದೆ? ಮಣ್ಣಾಗಿ ಹೋಗ್ತದೆ, ಮಣ್ಣಾಗಿ ಹೋಗ್ತದೆ. ಇದು ಎಲ್ಲ ಬಂತು. ಮುಂದೆ ಜೀವ ತಾನುಂಬಡೆ ಜೀವ ತಾ ಬಯಲು. ಒಳಗೊಂದು ಜೀವ ಅದ, ಆತ್ಮ ಅದ ಅಂತೀವಿ. ಆತ್ಮ ಉಣ್ತದ ಅಂತ ಹೇಳ್ತೀವಿ. ನಾವು ದೇಹ ಮ್ಯಾಲಿಂದ ಹಾಕಿಂದ ಒಳಗೆ ತಗೊಳ್ತದೆ, ನಾವು ನಡಿಲಕ್ಕೆ ಬೇಕಲ್ಲ, ಶಕ್ತಿ ಬೇಕಲ್ಲ, ಅದು ನಡೀತದೆ ಅಂತ ಹೇಳ್ತೀವಿ. ಅದು ಬಯಲಲ್ಲಿ ಬಯಲಾಗಿರ್ತದೆ. ಅದು ಎಲ್ಲಿ ಊಟ ಮಾಡ್ತದೆ? ಅದು ಎಲ್ಲ ಆಗ್ತದೆ? ಆಗೋದಿಲ್ಲ. ಈ ಉಭಯ ನಿರ್ಣಯವ ಕೂಡಲ ಸಂಗಮ ದೇವ ನಿಮ್ಮ ಶರಣ ಬಲ್ಲ. ಒಂದೇನು ತಿಳ್ಕೊಳ್ಬೇಕು ಅಂದ್ರೆ, ನಾವು ಬದುಕಿನೊಳಗೆ ಏನು ಗಳಿಸಿಟ್ರಿ ಇಲ್ಲೇ ಇಟ್ಟು ಹೋಗ್ತೀವಿ ಅನ್ನುವಂಥ ಪ್ರಜ್ಞೆ ಇತ್ತು ಅಂದ್ರೆ ಪುಣ್ಯದ ಕೆಲಸ ಅದು. ಇರೋ ತನಕ ಎಲ್ಲರ ಸರಿ ಚೆಂದ ಬದುಕಬೇಕು ಅಂದ್ರೆ ಪುಣ್ಯದ ಕೆಲಸ ಅದು. ಇರೋ ತನಕ ಮಳದ ಜಾಗದ ಕಡೆಯಿಂದ ಕಣ್ಣ ತಮ್ಮ ಕಟ್ಟಿ ನಿಂತು ಕೊಟ್ಟಿ ಹಿಡ್ಕೊಂಡು ನಿಂದಿರ್ತೀವಿ ಅಂದ್ರೆ ಪಾಪದ ಕೆಲಸ ಅದು. ನಾವರ ಗಳಿಸಿಂದಿಲ್ಲ ಹೊಲ, ವಿಚಾರ ಮಾಡಿರಿ. ನಾವು ಗಳಿಸಿಂದಿಲ್ಲ, ನಮ್ಮ ಅಪ್ಪ ಮುತ್ತಿರು ಗಳಿಸಿದ ಹೊಲ, ಅವ್ರು ಗಳಿಸಿದ ಹೊಲಕ್ಕೆ ನಾವು ಬಡಗಿ ತಗೊಂಡು ನಿಂದಿರ್ತೀವಿ. ಇದು ಯಾವ ಪುರುಷಾರ್ಥ ಇದು? ಅಲ್ಲಿ ನಮ್ದು ಏನೂ ಇಲ್ಲ. ನಾವೊಂದು ಹನಿ ಬೆವರು ಸುರಿಸಿ ಗಳಿಸಿಂದಲ್ಲ, ಏನು ಮಾಡಿನವರಲ್ಲ. ಅವ್ರು ಪಾಪ ಉಪಸೆ ವನವಸೆ ಆಳ ತಿಂದು ಬದುಕಿ ಗಳಿಸಿನವ್ರು ಅವರೆಲ್ಲ, ಬುಕ್ಣೆ ಖಾರ ರೊಟ್ಟಿ ತಿಂದು ಗಳಿಸಿನವ್ರು ಅವರೆಲ್ಲ. ಅವ್ರು ಹಿರಿಯರು ಮಾಡಿರುವಂಥ ಆಸ್ತಿ ಮಾಲಾರ್ದಂಗೆ ಉಳಿಸ್ಕೊಂಡು ಬಂದಂಥವ್ರು ಅವರೆಲ್ಲ. ನಾವೇನು ಮಾಡತ್ತೀವಿ? ಮುಂದೆ ನಾವು ಮಕ್ಕಳು ಬೇಡ್ಕೊಂಡು ತಿನ್ಬೇಕಾಗ್ತದೆ. ಅಂಥ ಕಾಲವನ್ನು ನಾವು ನಿರ್ಮಾಣ ಮಾಡ್ಕೊಳತ್ತೀವಿ. ಇರುವಂಥದ್ದೆಲ್ಲ ಹಣಕ್ಕಾಗಿ ಇರುವಂಥ ಅಮೂಲ್ಯವಾಗಿರುವಂಥ ಹೊಲಗಳನ್ನು ಮಾರ್ಕೊಳ್ತಾ ಇದ್ದೀವಿ. ನಾವು ಬದುಕು ಹಾಳು ಮಾಡ್ಕೊತೀವಿ. ಅದು ಪಾಪದ ಕೆಲಸ. ನಾವು ಅದನ್ನು ಮಾಡಿ ಏನಾರ ಒಳ್ಳೆ ಕಾರ್ಯವು ನಾವು ಮಾಡ್ತೀವ? ಇಲ್ಲ. ನಾವು ಸಾಯಂಕಾಲ ಆಯ್ತು ಅಂದರೆ ಧಾಬಕ್ಕೆ ಹೋಗ್ತೀವಿ. ಸಾಯಂಕಾಲ ಸಂಗಮ ದೇವ ನಿಮ್ಮ ಶರಣ ಬಲ್ಲ. ಯಾಕೆ ಶರಣರು 12ನೇ ಶತಮಾನದೊಳಗೆ 21ನೇ ಶತಮಾನದಲ್ಲಿ ಎಲ್ಲರೂ ಬೇಡುವರುಂಟು, ನೀಡುವರು ಯಾರಿಲ್ಲ. ಎಲ್ಲರೂ ನಾವು ಬೇಡ್ಕೊಂಬರೇ ಆಗಿವಿ. ಯಾರು ಏನೇ ಬೇಡ್ಕೊಳತ್ತೀವಿ. ಈಗ ಹೊರಗೆ ಬೇಡ್ಕೊಂಬರು 5-10 ರೂಪಾಯಿ ಬೇಡ್ಕೊತಾರೆ. ಒಳಗೆ ನಾವು ದೇವ್ರ ಗುಡಿಯಾಗ ಹೋಗಿ ಲಕ್ಷ ಕುಡಿದೇವ್ರಿ ಅಂತ ಬೇಡ್ಕೊತೀವಿ. ಅವ್ರಿಗೂ ನಮಗೆ ವ್ಯತ್ಯಾಸ ಏನು? ದೇವರಲ್ಲಿ ಹಂಗೆ ಬೇಡ್ಕೊಳ್ಳೋದಲ್ಲ. ನಾವು ಎಂದಾದರೂ ಈ ಅನ್ನ ಕೊಡುವಂಥ ರೈತ ಅವನಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವ? ಇಲ್ಲ. ಒಂದು ಗಿಡ ನೋಡಿ ಆ ನೆಳ್ಳಾಗ ಹಚ್ತೀವಿ, ಒಂದು ಗಿಡ ನಾವು ಕೈಯಿಂದ ಹಚ್ತೀವ? ಇಲ್ಲ. ಎಲ್ಲವೂ ಇಲ್ಲ, ಆದರೆ ಎಲ್ಲವೂ ಬೇಕು. ಎಂಥ ದುರಂತದ. ಮುಂದೆ ಹೇಳ್ತಾರೆ, ಅರಿಯದೆ ಮರಹಿಂದ ಭವದಲ್ಲಿ ಬಂದೆನಲ್ಲದೆ. ನನಗೆ ಗೊತ್ತಿದ್ರೆ ಈ ಭವ ಬಂಧನಕ್ಕೆ ಬರ್ತಿದ್ದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಅರಿಯದೆ ಇರ್ತದ ಅನ್ನುವಂಥದ್ದನ್ನು, ಅಂಗೈಯೊಳಗೆ ಬಿಸಿ ಇರ್ತದ ಅನ್ನುವಂಥದ್ದನ್ನು, ಇಲ್ಲಿ ಕಾವು ಇರ್ತದ, ಜಗಜ್ಯೋತಿ ಇರ್ತದ, ಚಿಜ್ಜ್ಯೋತಿ ಇರ್ತದ, ಬೆಳಕು ಇರ್ತದೆ. ಆ ಬೆಳಕಿನ ಆನಂದವನ್ನು ನಾವು ತಿಳ್ಕೊಳ್ಳದೆ ಹೋದರೆ, ಸರಕ್ಕೆ ಹೋಗಬಾರ್ದು ಅಂದರೆ ತಾತ್ವಿಕ ಚಿಂತನೆಗಳಲ್ಲೇ ನಮ್ಮ ಬದುಕನ್ನು ಸಗಿಸ್ಬೇಕಾಗ್ಯದ. ಸಾತ್ವಿಕ ವಿಚಾರಗಳಿಂದ ನಮ್ಮ ಬದುಕನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ಯದ. ಅದಕ್ಕೆ ಪಾಪ ಪುಣ್ಯ ಎಂಬುದಕ್ಕೆ ಹೊರಗಾದೆನು ಅಂತ ಪುಣ್ಯ ಅಲ್ಲ,
ಮನೆಗಿರುವಂಥ ಅತ್ತಿ ಮಾವನನ್ನು, ಮನೆಗಿರುವಂಥ ಅತ್ತಿಗಿನಾದನದಿರನ್ನು, ಮನೆಗಿರುವಂಥ ಮಾವನನ್ನು, ಮನೆಗಿರುವಂಥ ಹಿರಿಯರನ್ನು ಕಿರಿಯರನ್ನು ಪ್ರೀತಿಯಿಂದ ಅವ್ರು ಹಸಿದಾಗ ಅವ್ರ ಆರೈಕೆ ಮಾಡಿ ಅವ್ರಿಗೆ ಚಂದ ನೋಡ್ಕೊಂಡಿವಿ ಅಂದ್ರೆ ಅದೇ ಪುಣ್ಯ ಅದ. ಅತ್ತಿ ಅಂತಾಳಲ್ಲ, ನಿನ್ನ ಹೊಟ್ಟೆ ತಣ್ಣಗಾಗಲಿ, ನಿನ್ನ ಪುಣ್ಯ ಬರಲಿ ಮಗ, ನಿನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ, ನನಗೆ ಚಂದ ನೋಡ್ಕೊಳತ್ತಿದೆ ಅಂತಾಳೆ. ಇದಕ್ಕಿಂತ ದೊಡ್ಡದು ಮತ್ತೇನು ಬೇಕು? ನಾವು ಚಂದ ಮಾಡಲಿಲ್ಲ ಆದರೂ ನಮಗೆ ಬೈಯೋಂಗಿಲ್ಲ, ನನ್ನ ಮಗನಿಗೆ ಯಾಕೆ ಹತ್ತದ ಅಂತ ತಿಳ್ಕೊಂಡು ಅವ್ರು ನೀವು ವಿಚಾರಗಳನ್ನು ಇಟ್ಕೊಂಡು ಬದುಕುವಂಥದ್ದು ಪುಣ್ಯ. ಪುಣ್ಯ ಅಂದರೆ ಎಲ್ಲರೂ ಹೋಗಿ ಏನಾರು ಮಾಡಬೇಕು ಅಂತಲ್ಲ, ನಾವು ಬದುಕುವಂಥ ಪರಿಶುದ್ಧವಾಗಿರುವಂಥ ಮನಸ್ಥಿತಿನೇ ಪುಣ್ಯ. ಅಶುದ್ಧವಾಗಿರುವಂಥ ವಿಚಾರಗಳೇ ಪಾಪ. ನಮ್ಮ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆ ಬಂದು ಅಂದರೆ ನಾನು ಪಾಪದ ಕಡೆ ನಡೀತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಒಳ್ಳೆಯ ವಿಚಾರಗಳು ಬಂದು ಅಂದರೆ ನಾನು ಪುಣ್ಯದ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು, ಬೇರೆ ಏನೂ ಅಲ್ಲ. ಅದಕ್ಕೆ ಹೇಳ್ತಾರೆ, ಈ ಉಣ್ಣದೊಡವೆಯ ಗಳಿಸಿ ಮಣ್ಣೊಳಗೆ ತಾನಿರಿಸಿ ಸಣ್ಣಗೆ ನೆಲವ ಸಾರಿಸಿದನವನ ಬಾಳು ಮಣ್ಣು ಸರ್ವಜ್ಞ. ನಾವೆಲ್ಲ ಏನು ಮಾಡುತ್ತೀವಿ ಅಂತಂದ್ರೆ ಉಣ್ಣದ ಒಡವೆಯನ್ನು ಗಳಿಸ್ತಾ ಇದ್ದೀವಿ, ಅದಕ್ಕೆ ಬೆನ್ನು ಹತ್ತೀವಿ. ಪೇಪರು ಹಣ ಗಳಿಸ್ಲಿಕ್ಕೆ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ, ದುಡ್ಡು ಗಳಿಸ್ಲಿಕ್ಕೆ ಸಮಯವನ್ನು ಕೊಡ್ತಾ ಇದ್ದೀವಿ, ಬಂಗಾರ ಒಡವೆ ಮಾಡಲಿಕ್ಕೆ ಸಮಯವನ್ನು ಕೊಡ್ತಾ ಇದ್ದೀವಿ. ಬದುಕನ್ನು ಕಟ್ಕೊಳ್ಳಿಕ್ಕೆ ಸಮಯ ಕೊಡ್ತಾ ಇಲ್ಲ, ಗೊತ್ತಿರಲಿ. ಬದುಕಿನ ನೈಜತೆಯನ್ನು ತಿಳ್ಕೊಳ್ಳಿಕ್ಕೆ ಸಮಯ ಕೊಡ್ತಾ ಇಲ್ಲ. ನಾವು ಇರುವಂಥ ಆಯುಷ್ಯದೊಳಗೆ 80% ಗಳಿಸೋದ್ರಲ್ಲೇ ಹೋಯ್ತು, ಇಡೋದ್ರಲ್ಲೇ ಹೋಯ್ತು ಅಂದ್ರೆ ನಮ್ಮ ಬದುಕಿಗೆ ಎಲ್ಲಿ ಸಾರ್ಥಕತೆ ಬರ್ತದೆ? ನಮ್ಮ ಜೀವನಕ್ಕೆ ಎಲ್ಲಿ ಹೊಸ ಮೆರುಗು ಬರ್ತದೆ? ನಾವು ಒಂದು ತಿಳ್ಕೊಳ್ಬೇಕು, ನಾವು ಹುಟ್ಟಿದ್ದು ನಾವು ನೋಡೋಂಗಿಲ್ಲ, ಸತ್ತಿದ್ದು ನಾವು ನೋಡೋಂಗಿಲ್ಲ. ನೋಡ್ತೀವೇನ್ರಿ ನಾವು? ಇಲ್ಲ, ನೋಡೋಂಗಿಲ್ಲ. ಆದರೆ ಹುಟ್ಟು ಸಾವುಗಳ ಮಧ್ಯೆ ನಾವು ಏನು ಮಾಡ್ತೀವಿ? ಪಾಪ ಪುಣ್ಯ ಕಾರ್ಯ ಇವು ಯಾವತ್ತೂ ಸ್ಥಿರಸ್ಥಾಯಿಯಾಗಿ ಭೂಲೋಕದೊಳಗೆ ಇರ್ತಾವ. ಈ ಭೂಮಿ ಮೇಲೆ ಇರ್ತಾವೆ. ನಾವು ಮಾಡಿದ ಪುಣ್ಯನೂ ಇಲ್ಲಿರ್ತದೆ, ನಾವು ಮಾಡಿದ ಪಾಪಗಳು ಇಲ್ಲಿರ್ತದೆ. ನಾವು ಒಳ್ಳೆಯ ಕಾರ್ಯ ಮಾಡಿದಂದ್ರೆ ಪಾಪ ಒಳ್ಳೇದು ಕೆಲಸ ಮಾಡೋಗೇನ ಇನ್ನೊಂದು ನಾಲ್ಕೊಪ್ಪ ತಿರ್ಬೇಕಾಗಿತ್ತಲ್ಲ ಅಂತ ಸಮಾಜ ನೆನೆಸ್ಕೊಳ್ತದೆ. ಕೆಟ್ಟದ ಕಾರ್ಯ ಮಾಡಿ ಎಲ್ಲರಿಗೂ ಬೇಡ್ದಾಗ ಹೋದ ಅಂತಂದ್ರೆ ನಾ ಏನಂತಾರೆ, ಹೋಗಿ ಊರು ಪೀಡ ಹೋಯ್ತಪ್ಪ ಅಂತ ಹೇಳಿ ನನ್ನನ್ನು ಕಳಿಸ್ಕೊಡ್ತಾರೆ. ನಾನು ಬದುಕುವಂಥ ರೀತಿಯೊಳಗೆ ಪುಣ್ಯ ಪಾಪನೇ ಇಲ್ಲಿ ಶಾಶ್ವತವಾಗಿರ್ತಾವ ಅಂತ ನಾವು ಬದುಕಬೇಕು. ಹಂಗೆ ಬದುಕಬೇಕು ಅಂತಂದ್ರೆ ನಮ್ಮ ಸಂಸಾರ, ನಮ್ಮ ಜೀವನ, ನಮ್ಮ ಸಮಾಜ ನೋಡಿಕೊಂಡು ನಾವು ಹೆಜ್ಜೆ ಇಡುವಂಥ ಕಾರ್ಯವನ್ನು ಮಾಡಬೇಕು ಅಂತ ಇಲ್ಲಿ ಮಹಾತ್ಮರು ಹೇಳುತ್ತಾರೆ. ಇನ್ನು ಮುಂದೆ ಸೂಕೃತಂ ದುಷ್ಕೃತಂ ಚೈವ ಗಚ್ಚಂತಿ ಮನ ಗಚ್ಚಂತಹ ಅಂತ ಹೇಳ್ತಾರೆ. ಸುಕೃತ ಒಳ್ಳೆಯ ಕಾರ್ಯ, ಸತ್ಕಾರ್ಯ ಮಾಡುವಂಥದ್ದು ಪುಣ್ಯ, ದುಷ್ಕಾರ್ಯ ಮಾಡುವಂಥದ್ದು ಪಾಪ. ಇಲ್ಲಿ ಹೇಳ್ತಾರೆ ಒಬ್ಬರು ಮಹಾತ್ಮರು. ಅದಕ್ಕೆ ಹೇಳ್ತಾರೆ, ಧರ್ಮ ಚತುಷ್ಪಾದ, ಧರ್ಮದೊಳಗೆ 4 ಪಾದಗಳದಾವ ಅಂತ, 4 ಹಂತಗಳದಾವ ಅಂತ. ಯಾವ ಹಂತ ಅಂದರೆ ಸತ್ಯ, ತಪ, ದಯ, ದಾನ. ತಿಳ್ಕೊರಿ, 4 ಪಾದಗಳು. ಯಾವ ಪಾದಗಳು? ಸತ್ಯ, ತಪ, ದಾನ ಮತ್ತು ಇನ್ನೊಂದು ಯಾವುದ್ರಿ? ದಯ. ನಾವೇನು ತಿಳ್ಕೊಂಡು ಹೆಂಗೆ ಬದುಕ್ಲತ್ತೀವಿ ಅಂದ್ರೆ, ಸತ್ಯ ತಪ ನಿಮ್ಮ ಕಡೆ ನೀವು ಮಾಡಿರಿ, ದಾನ ದಯ ನಿಮ್ಮಿಂದ ನನಗೆ ಬರಲಿ ಅಂತ ಬೇಡ್ಕೊಳತ್ತೀವಿ. ನನಗೆ ಪುಣ್ಯ ಬೇಕು, ಆದರೆ ಪುಣ್ಯದ ಕೆಲಸ ನೀವು ಮಾಡಿರಿ, ನೀವು ಗಳಿಸಿದ್ದೆಲ್ಲ ನನಗೆ ಕೊಡ್ರಿ ಎಂಬೋರು ನಾವು ದಯ ತೋರ್ತಾ ಇಲ್ಲ. ಧರ್ಮದ 4 ಹಂತಗಳದಾವ, ಗೊತ್ತಿರಲಿ. ಅವ್ರು ಹೇಳ್ತಾರೆ, ಒಂದು ತಪ, ಇನ್ನೊಂದು ತಪನೇ ರೀ, ತಪ, ಸತ್ಯ, ದಯ, ಕೊನೆಯದಾಗಿ ದಾನ. ನಮ್ಮಲ್ಲಿ ದಾಸೋಹ ಅಂತ ನಾವು ಕರಿತೀವಿ. ಇವು 4 ಒಂದೊಂದು ಹಂತಗಳು. ಇವತ್ತು 2 ಏನು ಮಾಡ್ತೀವಿ, ನನಗೆ ಬೇಕು, ಆದರೆ ನೀ ಮಾಡು ನನಗೆ ಕೊಡು ಅಂತೀವಿ. ಯಾವುದು ಅಂದರೆ ಸತ್ಯ ಮತ್ತು ತಪ ನಮ್ಮೊಳಗಿರಬೇಕದು, ನಮ್ಮೊಳಗಿರಬೇಕು. ಸತ್ಯದ ಬದುಕು ನನ್ನದಾಗಿರಬೇಕು. ತಪ ಅಂದರೆ ಏನು ಅಂದರೆ ತಪಸ್ಸು ಮಾಡೋದಲ್ಲ, ಸಾತ್ವಿಕವಾಗಿ ಬದುಕುವಂಥದ್ದು ತಪ. ಸತ್ಯವಂತರಿಂದ ಬದುಕುವಂಥದ್ದು ತಪ, ಗೊತ್ತಿರಲಿ. ನಾವು ಎಲ್ಲೋ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಲ್ಲ. ನೋಡ್ರಿ, ನಾವು ಹ್ಯಾಂಗೆ ಬದುಕ್ತೀವಿ ಹಂಗೆ ನಮ್ಮ ಜೀವನ ಸಾಗ್ತದೆ. ನಮ್ಮ ಬದುಕಿನೊಳಗೆ ಎಲ್ಲರ ಎಡವಟ್ಟಾಯಿತು ಅಂದ್ರೆ ನಾವು ಎಡವಟ್ಟಾಗಿ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ, ಈ ದಯಾದಾನ ಮತ್ತೊಬ್ಬರಿಗಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಮ್ಮ DV ಜಿ ಒಂದು ಮಾತು ಹೇಳ್ತಾರೆ, ಪುಣ್ಯದಿಂ ಬಂದ ಸಿರಿ ಮದಮೋಹಗಳ ಮೂಲ. ಪುಣ್ಯದಿಂ ಬಂದ ಸಿರಿ ಮದ ಮೂಲಗಳ ಮೋಹ
ಮೂಲ ಖಿನ್ನನಾಗಿಪ್ಪ ಪಾಪ ಫಲವಾತ್ಮ ಶುದ್ಧಿ ಅನನ್ಯ ಜನಕಗಳು ಪುಣ್ಯ ಪಾಪಗಳಿಂತು ಧನ್ಯನು ಅನುಭವವೇ ಮೀರಿ ಮಂಕುತಿಮ್ಮ ಅಂತ ಹೇಳ್ತಾರೆ. ನಾವು ಪುಣ್ಯ ಒಂದಿಷ್ಟು ನಮ್ಮಲ್ಲಿ ಪುಣ್ಯ ಅದ ಅಂತ ತಿಳ್ಕೊಂಡು ನಮಗೆ ಯಾವುದೋ ಪರಮಾತ್ಮ ಯಾವುದೋ ರೀತಿಯಿಂದ ನಮಗಿಷ್ಟು ಕೊಟ್ಟ ಅಂದ್ರೆ ಅದು ಉಳಿಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಸಂಪತ್ತು, ಶಕ್ತಿ ಮತ್ತು ಯಾವ್ರಿ ಇವು ಮೂರು ಯಾರ ಬಲ್ಲಿ ಉಳಿತಾವ ಅವ್ರು ಚಂದ ಇರ್ತಾರಂತ. ಸಂಪತ್ತು ಉಳಿಸ್ಕೊಳ್ಳುವಂಥ ಕಲೆನೂ ಬೇಕು ನಮಗೆ. ಸಂಪತ್ತದ ಅಂತ ತಿಳ್ಕೊಂಡು ಏನೇನೋ ಮಾಡಿದೀವಿ ಅಂತಂದ್ರೆ ಮತ್ತೆ ಮೊದಲಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ. ಆ ಸಂಪತ್ತು ಉಳಿಸ್ಕೊಳ್ಳುವಂಥ ತಾಕತ್ತಿರಬೇಕು. ನಮ್ಮ ತಾಕತ್ತು ಉಳಿಸ್ಕೊಳ್ಳುವಂಥದ್ದು ಶಕ್ತಿ ಉಳಿಸ್ಕೊಳ್ಳೋದು ಬರಬೇಕು, ಯೌವನ ಉಳಿಸ್ಕೊಳ್ಳೋದು ಬರಬೇಕು. ಇವು ಮೂರು ಉಳಿಸ್ಕೊಂಡವ ಜಗತ್ತನ್ನು ಗೆಲ್ತಾನ ಅಂತ ಹೇಳ್ತಾರೆ. ಅದಕ್ಕೆ ಆ ಭಾಳ ಪುಣ್ಯದಿಂದ ಬಂದಿರುವಂಥ ಸಿರಿ ಸಂಪತ್ತಿನಿಂದ ನಾನು ವ್ಯಸನದ ಕಡೆ ಹೋಗ್ಬೋದು, ಯಾವುದೋ ಮೋಹದ ಕಡೆಯಿಂದ ಹೋಗ್ಬೋದು. ಈ ಪಾಪ ಖಿನ್ನತೆಯಿಂದ ಪಶ್ಚಾತ್ತಾಪ ಪಟ್ಕೊಂಡು ಅದರಲ್ಲಿ ಪರಿವರ್ತನೆ ಆಗ್ಬೋದು. ಅದಕ್ಕೆ ಯಾವ ವ್ಯಕ್ತಿ ಪಾಪ ಪುಣ್ಯಗಳಿಗಿಂತ ಮೀರಿ ತನ್ನ ಬದುಕು ನಡೆಸ್ತಾನೆ ಅವನೇ ಧನ್ಯ ಅಂತ ಡಿ ವಿ ಜಿಯವರು ಹೇಳ್ತಾರೆ. ನಾವು ಧನ್ಯರಾಗಬೇಕು ಈ ಜೀವನದೊಳಗೆ. ಧನ್ಯತೆಯ ಬದುಕನ್ನು ನಾವು ನಡೆಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದನ್ನು ಭಾಳ ಚಂದ ಒಂದು ಮಾತನ್ನು ಬರ್ತದೆ. ಇವತ್ತು ಪಾಪ ಪುಣ್ಯ ಮುಗಿಸ್ಬೇಕಾಗ್ಯಾವ. ಭಾಳ ಪರೋಪಕಾರಮಂ ಪುಣ್ಯ ಪಾಪಾಯ ಪರಪೀಡನಂ ಅಂತ ಹೇಳ್ತಾರೆ. ಪರೋಪಕಾರ ಮಾಡುವಂಥದ್ದು ಪುಣ್ಯ ಅಂತ ಹೇಳ್ತಾರೆ. ಶರಣರು ಪಾಪ ಕರ್ಮಗಳು ಅಂತ ಯಾವುದು ಅಂತ ಅನ್ನೋದನ್ನು ಹೇಳ್ತಾರೆ. ಯಾವ ಪಾಪ ಅಂತ ನಾವು ಅನ್ನಬೇಕು. ಸೂಕ್ಷ್ಮವಾಗಿ 7 ಗಂಟೆ ಆಗಿದೆ, ಇನ್ನೊಂದು 5 ನಿಮಿಷ ಹೇಳಿ ಮುಗಿಸ್ತೇನೆ. ಪರಧನ ಕಾಶಿಸುವುದು ಪಾಪದ ಕೆಲಸ. ಪಾಪ ಅಂತ ನಮ್ಮ ಸುಮ್ಮನೆ ಒಂದು ಕಾನ್ಸೆಪ್ಟ್ ಇರಲಿ ನಮಗೆ. ಪರಧನ ಕಾಶಿಸುವುದು ಪಾಪ. ಈ ಥರ ಹಣವನ್ನು ಅಪಹರಿಸಬೇಕನ್ನುವುದು ಪಾಪ. ಈತರರು ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸುವುದು ಪಾಪ. ನೋಡ್ರಿ, ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು. ಹುಂಡ ತಂದಿಲ್ಲ ಅಂತ ತಿಳ್ಕೊಂಡು ಗಂಡ ಅತ್ತಿ ನಾದಿನಿ ಎಲ್ಲರೂ ಕುಂತು ತಲೆ ಮೇಲೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಈಗ ಗಾಸ್ಲಿ ಎಣ್ಣೆ ಹೋಗ್ಯಾರ. ಅದು ಸುಡೋದು ಅದೊಂದು ರೀತಿ ಪಾಪನೇ. ಎಲ್ಲೋ ಒಂದು ಕಡೆ ಎಲ್ಲರೂ ನಾವೆಲ್ಲ ನೋಡಿ, ಒಂದು ಕಡೆ ತಾಯಿ ಪೆನ್ಷನ್ ಬರ್ತಿತ್ತಂತ. ಪೆನ್ಷನ್ ಕೊಡುವಂತಂದ್ರೆ ಆಕೆ ಕೊಡಲಿಲ್ಲ ಅಂದ್ರೆ 3ನೇ ಮಂದಿನ ಮೇಲಿಂದ ಅವ ಉಪನ್ಯಾಸ, ಮಹಾರಾಷ್ಟ್ರದಾಗ ಆಗಿದ್ದ ಕೆಲಸ. ಆ ಉಪನ್ಯಾಸಕ ಮ್ಯಾಲಿಂದ ಆ ವೀಲ್ ಚೇರ್ನ ಮ್ಯಾಲಿಂದ ಕೆಳಗೆ ನುಗ್ಗಿಕ್ಕಿದಂತ. ಎದಕ್ಕಾಗ ನುಗ್ತೀವಿ? ನಮ್ಮ ಮಕ್ಕಳು ನಮ್ಗೆ ಹಂಗೆ ನೂಕಲ್ಲೇನ್ರಿ? ಹೆತ್ತ ತಾಯಿ ಜೀವ ಹಿಡ್ಕೊಂಡು ಕುಂತು ಅದು 3 ತಿಂಗಳು ಕೊಲ್ಯಾಗಿಂದ ಹೊರಗೆ ಬರ್ಗುಡ್ಲಿಲ್ಲ ಅಂತ. ಕತ್ತಲು ಕೊಲ್ಯಾಗ ಹಾಕಿಟ್ಟಿದ. ನೀವೆಲ್ಲ ನೋಡಿರ್ಬೇಕು, ಕೇಳಿರ್ಬೇಕು. ರೂಮಿನಾಗ ಹೊರಗೆ ಬರ್ಗುಡ್ಲಿಲ್ಲ ತಾಯಿಗೆ ಆ ಪೆನ್ಷನ್ ರೊಕ್ಕ ಕೊಡು ಅಂತ ತಿಳ್ಕೊಂಡು. ಇಂಥ ಮಕ್ಕಳಿದ್ರು ಇದು ಯಾವ ಪುಣ್ಯ ಬರ್ತದೆ ರೀ ನಮಗೆ? ಯಾವ ತಲೆ ಇಟ್ಕೊಂಡು ಬದುಕಲಿಕ್ಕೆ ಆಗ್ತದೆ ನಮಗೆ? ನಾವು ಸಮಾಜದೊಳಗೆ ನಾವು ತಿಳ್ಕೊತೀವಿ ನಮ್ಮಲ್ಲಿ ರೊಕ್ಕ ಅದ ಭಾಳ ಚಂದ, ನಂಗೆ ಎಲ್ಲರೂ ನೋಡಿ ನಮಸ್ಕಾರ ಮಾಡ್ತಾರೆ ಅಂತಲ್ಲ. ಜಗತ್ತು ನಮಗೆ ನಮಸ್ಕಾರ ಮಾಡೋಂಗಿಲ್ಲ, ನಮ್ಮಲ್ಲಿರುವಂಥ ಹಣಕ್ಕೆ ನಮಸ್ಕಾರ ಮಾಡ್ತದೆ ಅನ್ನೋದು ಗೊತ್ತಿರಲಿ. ನಮ್ಮಲ್ಲಿರುವಂಥ ಹಣಕ್ಕೆ ನಮಸ್ಕಾರ ಮಾಡ್ತದೆ, ನನಗೆ ಮಾಡೋಂಗಿಲ್ಲ. ನನಗೆ ಯಾವಾಗ ಮಾಡ್ತದೆ ಅಂದ್ರೆ ನನ್ನ ಯೋಗ್ಯತೆ ನನ್ನಲ್ಲಿತ್ತು ಅಂದ್ರೆ ಸಮಾಜ ನನಗೆ ತಲೆಬಾಗ್ತದೆ, ನಾನು ಸಮಾಜಕ್ಕೆ ತಲೆಬಾಗ್ತೀನಿ. ಅದು ಇಲ್ಲ ಅಂದರೆ ಸುಮ್ಮನೆ ಎಲ್ಲರೂ ತಿಳ್ಕೊಂಡು ನಾವು ಭಾಳ ಶಾಣೆತನ ಮಾತು ಹೇಳೋದಲ್ಲ. ಜೀವನದೊಳಗೆ ಹೆತ್ತವರನ್ನು ನಂಬಿ ಬಂದವರನ್ನು ಸಮಾಜವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಬದುಕುವುದೇ ಪುಣ್ಯದ ಕೆಲಸ, ಬೇರೆದು ಏನೂ ಅಲ್ಲ. ಇವು 3 ಕ್ರಿಯೆಗಳನ್ನು ಬಿಟ್ಟವನೇ ಪಾಪದ ಕೆಲಸ. ಅದಕ್ಕೆ ಹೇಳ್ತಾರೆ, ಈಗ ಅನುಚಿತ ಮಾತನಾಡುವುದು, ಅನಿಷ್ಟ ಚಿಂತನೆಯನ್ನು ಮಾಡುವುದು, ನಮಗೆ ಬ್ಯಾಡ್ದಾಗಿರುವಂಥ ವಿಚಾರಗಳನ್ನೇ ಮಾಡ್ತಾ ಕೂಡೋದು, ಇದು ಪಾಪದ ಕೆಲಸಗಳು. ಹಾಗಾದ್ರೆ ಈ ಗರುಡ ಪುರಾಣ ಅಂತ ಒಂದದು, ಅದರೊಳಗೆ 17 ಪಾಪಗಳು ಬರ್ತಾವಂತ. ಅದರಲ್ಲಿ ಒಂದು 4-5 ಹೇಳ್ತೇನೆ ನಾನು. ಗರುಡ ಪುರಾಣದೊಳಗೆ 17 ಪಾಪಗಳು ಬರ್ತಾವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಭ್ರೂಣ ಹತ್ಯೆ, ಇದು ಮಹಾಪಾಪ. 2ನೇದು ಮಹಿಳೆಯರ ಹತ್ಯೆ ಮತ್ತು ಗರ್ಭಿಣಿ ಮಹಿಳೆಯರನ್ನು ಹಿಂಸಿಸುವುದು, ಇದು ಭಾಳ ನಡೆದದು, ಭಾಳ ವಿಚಾರ ಮಾಡೋ ಮಾತು. 3ನೇದು ಇನ್ನೊಬ್ಬರ ನಂಬಿಕೆಗೆ ದ್ರೋಹ ಬಗೆಯುವುದು. ನನ್ನ ಮನೆಯೊಳಗೆ ನಾನು ನಂಬಿರುವಂಥ ಅಣ್ಣ ತಮ್ಮರಿರ್ಬೋದು, ನನ್ನ ಹೆತ್ತವ್ರು ಇರ್ಬೋದು, ಯಾರೇ ಇರ್ಬೋದು, ನಂಬಿಕೆ ದ್ರೋಹ ಮಾಡಿ ಬದುಕುವಂಥದ್ದು ಇವತ್ತು ಸಮಾಜ ತುಂಬೆಲ್ಲ ನಾವು ನೋಡ್ತಾ ಇದ್ದೀವಿ. ನಾವು ಯಾರೇ ನಂಬ್ತೀವಿ ಅವರೇ ನಮ್ಮ ಮೋಸ ಮಾಡೋದನ್ನು ಕಾಣ್ತಾ ಇದ್ದೀವಿ. ನಂಬಿಕೆ ದ್ರೋಹ ಮಾಡಿದ್ರೆ ಅದು ಪಾಪನೇ. ಅದಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ಮೋಸಗೊಳಿಸೋದು. ಒಬ್ಬವನು ಹೆಚ್ಚು ಪೇಚು ಇಲ್ಲದ ಮನುಷ್ಯ ಇರ್ತಾನೆ, ಸರಳ ಮನುಷ್ಯ ಇರ್ತಾನೆ, ಅವನಿಗೆ ಏನೋ ಉಪಲಾಸಿ ಅವನನ್ನು ಯಾವುದ್ರೊಳಗೋ ಕೆಡ್ಡಕ್ಕೆ ಹಾಕುವಂಥ ಕೆಲಸವನ್ನು ಇವತ್ತು ಸಮಾಜದೊಳಗೆ ನಡೀತದೆ, ಅದು ಮೋಸ ಅಂತ ಹೇಳ್ತಾರೆ. ಧರ್ಮದ ದಾರಿ ಬಿಟ್ಟವನು, ಯಾವ ಧರ್ಮದ ದಾರಿ ಬಿಡ್ತಾನೆ
ಅವ ಪಾಪಿ ಅಂತ ತಿಳ್ಕೊಳ್ಬೇಕು. ಸನ್ಮಾರ್ಗದ ದಾರಿಯಲ್ಲಿ ಯಾವಿರಲ್ಲ ಅವ ಪಾಪದ ಕೆಲಸ ಮಾಡ್ತಾರಂತೆ ತಿಳ್ಕೊಳ್ಬೇಕು. ಸತ್ಸಂಗ ಯಾರಿಗೆ ಬ್ಯಾಡ್ದಾಗ್ಯದ ಅವರೆಲ್ಲ ಪಾಪದ ಕಾರ್ಯ ಮಾಡತ್ತಾರಂತೆ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಉಪಕಾರ ಮಾಡಿದವರಿಗೆ ಅವಮಾನಿಸುವುದು ಪಾಪನೇ ಅಂತ ಹೇಳ್ತಾರೆ. ಮುಂದೆ ಕುಟುಂಬವನ್ನು ಅಲಕ್ಷಿಸುವುದು, ಇದು ಭಾಳ ದೊಡ್ಡ ಪಾಪ. ಗೊತ್ತಿರಲಿ, ನನ್ನ ಕುಟುಂಬದ ಬಗ್ಗೆ ನನಗೆ ಪ್ರೀತಿ ಇರಬೇಕು. ಯಾಕಂದರೆ ನಾ ಎಲ್ಲೇ ಹೋದರೂ ಸಹಿತ, ನಾ ಎಲ್ಲೇ ಸತ್ರು ಸಹಿತ ನಾನು ತಂದು ಉಳೋದು ನಮ್ಮ ಊರಾಗೆ. ನಾ ಎಲ್ಲೇ ಹೋಗಿ ಯಾರ ಜೊತೆ ಏನೇನೋ ಮಾಡಿದ್ರು, ಎಲ್ಲೆಲ್ಲೋ ಹೋಗಿ ಕುಣಿದ್ರು, ಎಲ್ಲ ಸ್ಟೇಜ್ ಮೇಲೆ ಹೋಗಿ ಮೆರೆದ್ರು ಸಹಿತ ನಾವು ಬಾಳೆ ಬದುಕಬೇಕಾಗಿರುವಂಥದ್ದು ನನ್ನ ಕುಟುಂಬನೇ. ನನ್ನ ಕುಟುಂಬವನ್ನು ಅಲಕ್ಷ್ಯ ಮಾಡಿದ್ರೆ ನಾನು ಅಲಕ್ಷಿತನಾಗ್ತೀನಿ. ಅದು ನಾನು ಭಾಳ ದೊಡ್ಡ ದ್ರೋಹ ಆಗ್ತದೆ, ನಂಬಿಕೆ ದ್ರೋಹ ಮಾಡ್ಕೊಂಡು ಬದುಕೋಂಗೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಹೆಣ್ಣು ಮಕ್ಕಳನ್ನು ನಿಂದಿಸುವುದು. ನೋಡ್ರಿ, ಹೆಣ್ಣು ಮಕ್ಕಳನ್ನು ನಿಂದಿಸುವುದು ಪಾಪನೇ. ಯಾರ ಮನೆಗೆ ಹೋಗಿ ಹೆಣ್ರಿಗೆ ನಾವು ಬೈದೇವು ಅಂತಂದ್ರೆ ನಾವು ತಿಳ್ಕೊಬೇಕು ನಾ ಪಾಪದ ನಡೆದಿದ ಅಂತೇಳಿ. ಕಮಲ್ನಗರದಾಗ ಯಾರೂ ಬೈಯಲ್ರಿ, ಎಲ್ಲರೂ ಗಂಡ ಹೆಂಡತಿ ಪ್ರೀತಿ ಮಾಡ್ತೀರಿ, ಹೆಂಡತಿ ಗಂಡ ಪ್ರೀತಿ ಮಾಡ್ತೀರಿ. ಯಾಕಂದ್ರೆ ಇಲ್ಲಿ ಚನ್ನಬಸವ ಪಟ್ಟಿದೇವ್ರು ನಡೆದಿರುವಂಥ ಜನ್ಮಭೂಮಿ ಅದ, ಭಾಳ ಅನನ್ಯವಾಗಿರ್ತೀವಿ ಇಲ್ಲಿ. ಅದಕ್ಕೆ ಕೊನೆ ಒಂದು ಮಾತು ಹೇಳ್ತಾರೆ, ತಂದೆ ತಾಯಿಗಳನ್ನು ಕಡೆಗಣಿಸುವುದು ಪಾಪ. ಕೊನೆಯದಾಗಿ 17ನೇದು ಏನು ಹೇಳ್ತದೆ, ಅದು ಎಲ್ಲಕ್ಕೆ ಬೇಸ್ ಅಂತೀವಲ್ಲ. ತಂದೆ ತಾಯಿಗಳನ್ನು ಯಾರು ಕಡೆಗಣಿಸ್ತೀವೋ, ತಂದೆ ತಾಯಿಗಳಿಗೆ ಯಾರು ಅನ್ನ ಹಾಕ್ಲಾರ್ದಂಗೆ ಒಯ್ದು ಅನಾಥಾಶ್ರಮ ಬಿಡ್ತೀವೋ, ತಂದೆ ತಾಯಿಗಳಿಗೆ ಯಾರು ಸರಿಯಾಗಿ ನೋಡ್ಕೊಳ್ಳಾರ್ದಂಗೆ ಬದುಕ್ತೀವೋ, ಅದು ಒಂದು ಪಾಪ ಅಂತ ತಿಳ್ಕೊಂಡು ನಾನು ಏಟೇ ಗಳಿಸಿದ್ರು ಸಹಿತ ಆ ಪಾಪದ ಕೂಪದಲ್ಲಿ ನಾನು ಇರ್ತೀನಿ ಅಂತ ಅನ್ನೋದನ್ನು ನಾವು ಮರಿಬಾರ್ದು ಅಂತ ಇಲ್ಲಿ ಮಹಾತ್ಮರು ಹೇಳುತ್ತಾರೆ. ಅದಕ್ಕೆ ಇನ್ನು ಪುಣ್ಯದ ಫಲ ಸುಖ ಬೇಕು, ಆದರೆ ಪುಣ್ಯ ಕಾರ್ಯ ಬೇಡ ಇವತ್ತಾಗ್ಯದ ಅನ್ನುವಂಥದ್ದನ್ನು. ಸ್ವಾದ ಇಲ್ಲದ ಹಣ್ಣು, ಸೌರಭವಿಲ್ಲದ ಕುಸುಮ, ಸಾರವಿಲ್ಲದ ದ್ರವ್ಯ ಅಧಾರಿಗೆ ಯೋಗ್ಯ. ಅದಕ್ಕೆ ಹೇಳ್ತಾರೆ, ನಾಯಿ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆ ಅಂತ ಹೇಳ್ತಾರೆ. ನಾಯಿ ಹಾಲು ದೇವರ ಅಭಿಷೇಕ ಯಾವತ್ತೂ ಸಲ್ಲಂಗಿಲ್ಲ ರೀ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ನೀವು ನೋಡಬೇಕಾದ್ರೆ ಅವ ಯಾರಿಗೆ ಒಂದು ಪೈಸಾ ಕೊಡ್ಲಾರಂಥ ಮನುಷ್ಯ ಎಲ್ಲಿ ಹಾಕ್ತಾನೆ, ಕೋರ್ಟಿಗರ ಹಾಕ್ತಾನೆ, ದವಾಖಾನಿಗರ ಹಾಕ್ತಾನೆ, ಎಲ್ಲರ ಹಾಕ್ತಾನೆ. ಸತ್ಕಾರ್ಯ ಕೊಡಲ್ಲವ, ಅಲ್ಲಿ ಏಟ್ಯಾಕೆ ಹೋಗಲ್ಲ, ಹಾಗೆ ಹೋಯ್ತದೆ. ಯಾರು ನಾವು ಅಪ್ಪರಂತಾರಲ್ಲ, ನಾವು ಇದು ಕಟ್ಟಬೇಕಂತ ಅಣೆಕಟ್ಟು ಕಟ್ಟಬೇಕು, ಅಲ್ಲಿ ನೀರು ನಿಂದಿರ್ಬೇಕು, ನೀರು ನಿಂತದಕ್ಕೊಂದು ಚಾನಲ್ ಗೇಟ್ ಮಾಡಬೇಕು, ನೀರು ಬರಬೇಕು, ಹೊರಗೆ ಹೋಗಬೇಕು. ನಾವು ಒಳ್ಳೆಯ ಕಾರ್ಯ ಮಾಡಬೇಕು, ಗಳಿಸಿರುವಂಥದ್ರಲ್ಲಿ ಒಂದಿಷ್ಟು ಸಮಾಜ ಕಾರ್ಯಕ್ಕೆ ವಿನಿಯೋಗವಾಗಬೇಕು. ನಮ್ಮಿಂದ ನೀನು ಹೊಟ್ಟೆ ತಣ್ಣಗಾಗಲಿ ಅಂತ ಯಾರು ನಮಗೆ ಹರಕೆ ಕೊಟ್ಟರು ಅಂದ್ರೆ 100 ಕೋಟಿ ಕೊಟ್ಟರು ಆ ಹರಕೆ ನಮಗೆ ಯಾರೂ ಕೊಡೋಂಗಿಲ್ಲ. ಅದ್ರ ಒಂದು ಹರಕೆ ನೀನು ಹೊಟ್ಟೆ ತಣ್ಣಗಾಗಲಿ ಅನ್ನುವಂಥ ಹರಕೆ ನಮ್ಮ ಬದುಕಂದು ಪರಿವರ್ತನೆ ಮಾಡ್ತದೆ. ಅದಕ್ಕೆ ಆ ಪಾಪ ಪುಣ್ಯದ ನೆಲೆ ಒಳಗೆ ನಾವು ಭಾಳ ಚೆಂದಾಗಿ ಹಿರಿಯ ಕರ್ಮವ ಮಾಡಿ, ನಿನ್ನೊಳಗೆ ನಾವು ಹಿರಿಯ ಕರ್ಮವ ಮಾಡಿ ಬದುಕುವುದು ಎಷ್ಟು ದಿನ ಅಂತ ಹೇಳ್ತಾರೆ. ನಾವು ಕರ್ಮಗಳ ಪಾಪಗಳು ಮಾಡಿ ಎಷ್ಟು ದಿನ ಬದುಕ್ತೀವಿ, ಅದು ಕೈಲಾದಷ್ಟು ದಿನ ಒಳ್ಳೆಯ ಕಾರ್ಯವನ್ನು ಮಾಡಿ, ಪುಣ್ಯದ ಕಾರ್ಯವನ್ನು ಮಾಡಿ, ಸಮಾಜಕ್ಕೆ ಹಿತವಾಗಿ ಬದುಕುವಂಥ ಕಾರ್ಯವನ್ನು ಮಾಡಿದ್ರೆ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ಅಂತರಂಗ ಮತ್ತು ಬಹಿರಂಗದ ಕುರಿತು, ಯಾಕಂದರೆ ಒಂದಕ್ಕೊಂದು ಸಂಬಂಧಗಳನ್ನು ಇಟ್ಕೊಂಡು ನಾವು ಬರ್ತಾಯಿದ್ದೀವಿ. ನಾಳೆ ಅಂತರಂಗ ಬಹಿರಂಗ. ನಾಡಿದ್ದು ಒಂದು ನಂದು ವಿನಂತಿ ಅದ, ಆಚೆ ನಾಡ್ದು ಮಂಗಳವಾರ ದಿವಸ ನಾವು ಯಾರೂ ಮಾತಾಡ್ತೀವಿಲ್ಲ ಗೊತ್ತಿಲ್ಲ, ನಾಳೆ ದಿವಸ ಅವತ್ತು ಸೋಮವಾರ ದಿವಸ ಕಡಿ ಸೋಮವಾರ ಅಂತ ನಾವು ಹೇಳ್ತೀವಿ. ಅವತ್ತು ಯಾರಾದರೂ ಒಂದು 5 ನಿಮಿಷ ತಮ್ಮ ಅನುಭವಗಳನ್ನು ಹೇಳೋರಿದ್ರೆ ಹೇಳ್ಕೊಬೋದು. ಅಕ್ಕನ ಬಳಗದವರು ಹೇಳ್ರಿ, ನೀವರ ಹೇಳ್ರಿ, ಹೇಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು. ಯಾಕಂದ್ರೆ ನಾವೆಲ್ಲ ಹೇಳೋದೇ ಆಗಬಾರ್ದು, ಕೇಳೋದು ಆಗಬೇಕಲ್ಲ. ಅದಕ್ಕೆ ನೀವು ತಿಳ್ಕೊಂಡಿರುವಂಥ ವಿಚಾರಗಳನ್ನು ಒಂದು 5 ನಿಮಿಷ ತಮ್ಮ ನೆಲೆಯೊಳಗೆ ಅವತ್ತು ಸಾದರಪಡಿಸ್ಕೊಳ್ಳುವಂಥ ಕಾರ್ಯ ನಿಮ್ಮಿಂದ ಆಗಲಿ. ಮತ್ತು ದೀಕ್ಷಾ ಕಾರ್ಯಕ್ರಮ ನಾ ಹೇಳ್ತಾ ಇದ್ದೀನಿ, ಎಲ್ಲಕ್ಕಿಂತ ದೊಡ್ಡ ಕಾರ್ಯ. ನಾವು ಪತ್ರಿಕೆ ಹಾರಿಸಿ ಹೋಗೋದು ಪುಣ್ಯ ಬರ್ತದಿಲ್ಲ ಗೊತ್ತಿಲ್ಲ, ಆದರೆ ಇಲ್ಲಿ ದೀಕ್ಷೆ ತಗೊಂಡು ನಮ್ಮ ಬದುಕನ್ನು ಹಸನು ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ ಅನ್ನುವಂಥದ್ದನ್ನು ತಿಳಿಸಿ, ಯಾರ ದೀಕ್ಷೆಗೆ ಹೆಸರು ಕೊಡಲಿಲ್ಲ, ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ನೀವು ಮನೆಗೆ ಬಂದಾಗ ನಿಮ್ಮ ಹೆಸರು ಬರೆಸ್ರಿ. ನಿಮ್ಮಲ್ಲಿರುವಂಥ ದುಶ್ಚಟ, ದುರ್ಗುಣ, ದುರ್ವ್ಯಸನಗಳು. ದುಶ್ಚಟ ಅಂದರೆ ಯಾವುದು ಅಂತಂದ್ರೆ ಖಾಲಿ ಬೀಡಿ ಸಿಗರೇಟ್ ಅಂತ ನೀವು ತಿಳ್ಕೊಬೇಡ್ರಿ. ನೀವು ಯಾರಿಗಾರ ಬೈಯೋದಿತ್ತಂದ್ರೆ ಭೀ ಅದ್ರೊಳಗೆ ಹಾಕ್ಬೇಕು, ನಾ ಇವತ್ತಿನಿಂದ ಇವ್ರಿಗೆ ಬೈಯಲ್ಲ ಅಂತ ಹಾಕಬೇಕು, ಇವ್ರಿಗೆ ಇವತ್ತಿನಿಂದ ನಾ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅಂತ ಹಾಕಬೇಕು. ಅವೆಲ್ಲ ಹಾಕಬೇಕು. ಅದು ಹಾಕಿದಾಗ ಸಾರ್ಥಕತೆ ಬರ್ತದೆ. ಇಲ್ಲಿ ಸಂಘಟಕರು ಇದ್ದಾರೆ, ಅವ್ರು ಯಾರು ಹೆಸರು ಬರೆಸ್ತಿರೋ ಅವರೆಲ್ಲರೂ ದಯವಿಟ್ಟು ಆ ದೀಕ್ಷಾ ಕಾರ್ಯಕ್ರಮಕ್ಕೆ ಹೆಸರನ್ನು ಬರೆಸಿ. ಯಾಕಂದ್ರೆ ನಾಳೆ ಒಂದೇ ದಿವಸ ಅದ, ನಾಡಿದಂತೂ ಕಡೆ ಸೋಮವಾರ ಅದ. ಅದಕ್ಕೆ ಈ 2 ದಿವಸದೊಳಗೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಇವತ್ತಿನ ಚಿಂತನೆಗೆ ಮಂಗಳವನ್ನು ಹಾಡೋಣ. ಸರ್ವರಿಗೂ ಶರಣಾರ್ಥಿಗಳು.
27ನೇ ದಿವಸದ ಒಂದು ಪ್ರವಚನ ಕಾರ್ಯಕ್ರಮ ಪಾಪ ಪುಣ್ಯದ ಬಗ್ಗೆ ಬಹಳ ವಿಸ್ತಾರವಾಗಿ ನಮಗೆಲ್ಲರಿಗೆ ಮನವೊಲಿಯುವಂಗೆ ಎಲ್ಲ ಶರಣರಿಗೆ ಹೇಳಿದ ಸಲುವಾಗಿ ಡಾಕ್ಟರ್ ಜುಮ್ಮಾ ಸಾಹೇಬರಿಗೂ ತಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳು ಸಲ್ಲಿಸ್ತೇನೆ. ನಾಳಿನ ಭಕ್ತಿಯ ಪ್ರಸಾದ ಕಲ್ಲೇಶ್ ಉದ್ಗಿರೆ ನೆಮ್ಮದಿ ಕಾರ್ಯಕ್ರಮದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಲ್ಲೇಶ್ ಉದ್ಗಿರೆ ನಾಳಿನ ಕಾರ್ಯಕ್ರಮ ಇದೆ. ಈಗ ಎಲ್ಲರೂ ಕೂಡಿ ಮಂಗಳಾರತಿ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ಹೇಳ್ತೇನೆ. ಸರ್ ಅವ್ರಿಗೊಂದು ಬುಕ್ ಕೊಟ್ಟು ಹೀಗೆ ಎಲ್ಲರಿಗೆ ಶರಣರಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಅವರಿಗೆ ಹಲ್ಮಂಡಿಗೆ ಸರ್ ಮತ್ತು ಸೋಮನಾಥ್ ವಡ್ಡೆಯವರು ಸತ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪಂಚ ಕಮಿಟಿ ಅದೇ ರೀತಿಯಾಗಿ ಸೋಮಣ್ಣ ಅಲ್ಲಿ ನಿಂತ್ರಿ ನೀವು. ಇವಾಗ ನಮ್ಮ ಒಂದು ಪ್ರೊಫೆಸರ್ ಬಂದು ಇರುವರಿಗೆ ಒಂದು ಸತ್ಕಾರ ಮಾಡಬೇಕಾಗಿ ನಾವು ಅಲ್ಲಿ ವಿನಂತಿ ಮಾಡ್ತೇನೆ. ಸೂರ್ಯಕಾಂತ್ ಬೊಪ್ಪಳಗಡ ಹಾಗೂ ಮೋಹನ್ ರಾವ್ ಕಾಂಬ್ಳೆ ಅವರು ಕೂಡ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ. ಸೂರ್ಯಕಾಂತ್ ಬಪ್ಪಳಗಡ ಶಿಕ್ಷಕರು ಹಾಗೂ ಮೋಹನ್ ರಾವ್ ಕಾಂಬ್ಳೆ ಇವರಿಬ್ಬರು ಕೂಡಿ ಅವರಿಗಿಬ್ಬರಿಗೆ ಇಲ್ಲಿರ್ತಕ್ಕಂಥ ಸಂಘಟಕರು ಅಂದರೆ ಈ ಕಾರ್ಯಕ್ರಮ ಎಲ್ಲರೂ ಕೂಡಿ ನೆರವೇರ್ತಕ್ಕಂಥವ್ರು ಅವರೆಲ್ಲರೂ ಇಲ್ಲೇ ಒಂದು 10 ನಿಮಿಷ ಇರಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅದಕ್ಕೆ ಸೂಚನೆಗಳಿವೆ, ನಮ್ಮೆಲ್ಲರಿಗೆ ತಿಳಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಇಲ್ಲೇ ಇರಬೇಕಾಗಿ ವಿನಂತಿ. ಬರೀ ಮೋಹನ್ ರಾವ್ ಕಾಂಬ್ಳೆ ಸರ್ ನಿವೃತ್ತ ಹೆಡ್ ಮಾಸ್ಟರು ಅವರಿಗೆ ಸತ್ಕಾರ ಮಾಡಬೇಕಾಗಿ ವಿನಂತಿ. ಜಯ ಗುರು ಬಸವಣ್ಣ, ಜಗದ್ಗುರು ಬಸವಣ್ಣ, ಜಂಗಮ ರೂಪಲೆ ಬಸವಣ್ಣ, ಜಗದೋದಮೋಯ ಶರಣ ಸತಿ ಲಿಂಗಪತಿ ಹರರ ಮಹಾದೇವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೈರಾಗ್ಯ ನಿಧಕ್ಕ ಮಹಾದೇವರಿಗೆ ಜಯವಾಗಲಿ. ಚನ್ನಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಜಯವಾಗಲಿ. ಶರಣಾರ್ಥಿಗಳು. ಕೆಳಗಿರ್ತಾರೆ.